ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕಾಗಿ ನಿಮಗೆ ವಂದನೆಗಳನ್ನು ಕರ್ತನೆ. ನೀವು ತೋರಿದಂತ ಪ್ರೀತಿಗಾಗಿ, ನೀವು ಮಾಡಿದಂತಹ ಅದ್ಭುತಗಳಿಗಾಗಿ ನಿಮಗೆ ವಂದನೆಗಳು ಸ್ವಾಮಿ. ನೀವಿಲ್ಲದೆ ನಾವೆಲ್ಲ ಕರ್ತನೆ. ನೀವು ನಮ್ಮನ್ನು ನೆನೆಸದಿದ್ದರೆ ನಾವು ಏನೂ ಇಲ್ಲ ಸ್ವಾಮಿ, ಬರೀ ಮಣ್ಣು ನಾವು ಆಗಿರ್ತೇವೆ. ಮಣ್ಣಿನಿಂದ ನಮ್ಮನ್ನು ಉಂಟು ಮಾಡಿದ್ದೀರಾ, ಜೀವ ಶ್ವಾಸವನ್ನು ನಮ್ಮೆಲ್ಲರಲ್ಲೂ ನೀವು ಇಟ್ಟಿದ್ದೀರಾ. ನೀವಿಟ್ಟಂತ ಈ ಜೀವ, ನೀವು ಕೊಟ್ಟಂತ ಈ ಉಸಿರು, ನೀವು ತೋರಿದಂತ ಈ ಪ್ರೀತಿ ಈ ನಮ್ಮ ಜೀವನದಲ್ಲಿ ಇಲ್ಲದೆ ಹೋದರೆ ಸ್ವಾಮಿ, ನಾವು ಮಣ್ಣು ಬಿಟ್ಟರೆ ಬೇರೆ ಏನೂ ಇಲ್ಲ ಸ್ವಾಮಿ. ನಾವಿದುವರೆಗೂ ಕುಟುಂಬದಲ್ಲಿ ತಂದೆಯಾಗಿ, ತಾಯಿಯಾಗಿ, ಯಜಮಾನನಾಗಿ, ಹೆಂಡತಿಯಾಗಿ, ಮಕ್ಕಳಾಗಿ, ಸ್ನೇಹಿತರಾಗಿ, ಬಂಧುಗಳಾಗಿ ಕರೆಯಲ್ಪಡುತ್ತಿದ್ದೇವೆ ಅಂತಂದರೆ ಅದು ಕೇವಲ ನಿಮ್ಮ ಪ್ರೀತಿಯಿಂದ, ಕೃಪೆಯಿಂದ. ಅಂತಹ ದೊಡ್ಡ ಕೃಪೆಯನ್ನು ನಮ್ಮೆಲ್ಲರ ಮೇಲೆ ನೀವು ಇಟ್ಟದಕ್ಕಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸುತ್ತಾ, ಈ ಸಮಯದಲ್ಲಿ, ಈ ದಿನದಲ್ಲಿ ನಿಮ್ಮ ಮಾತುಗಳನ್ನು ಧ್ಯಾನಿಸುತ್ತಿರುವಾಗ ನಮ್ಮನ್ನು ಬಲಪಡಿಸಿ, ನಿಮ್ಮ ವಾಕ್ಯದಿಂದ ನಮ್ಮನ್ನು ಎಚ್ಚರಿಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ, ವರ್ಷದ ಕೊನೆಯ ದಿನಮಾನಗಳಲ್ಲಿದ್ದೇವೆ ಸ್ವಾಮಿ. ನಮ್ಮನ್ನು ನಾವು ಸರಿ ಮಾಡಿಕೊಳ್ಳಬೇಕಾಗಿರುವಂತದ್ದು ಬಹಳವಿದೆ. ಆ ಬಹಳವಾದಂತ ಸಂಗತಿಗಳಲ್ಲಿ ಕೆಲವನ್ನು ನಾವು ನೋಡುವುದಕ್ಕೆ ಸಿದ್ಧರಾಗುತ್ತಿರುವಾಗ ನಮ್ಮನ್ನು ಬಲಪಡಿಸಿ, ನಿಮ್ಮ ಆತ್ಮನ ಸಹಾಯವನ್ನು ನಮ್ಮೆಲ್ಲರಿಗೂ ಕೊಟ್ಟು ನಡೆಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ, ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆಯಾದ ದೇವರೇ, ಆಮೆನ್. ಸೇರಿ ಬಂದಂತ ಆತ್ಮೀಯರೆಲ್ಲರಿಗೂ ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಹೃದಯಪೂರ್ವಕವಾದಂತಹ ವಂದನೆಗಳನ್ನು ಸಲ್ಲಿಸೋನಾಗಿದ್ದೇನೆ. ಪ್ರೇರೆ, ಈ ದಿನ ಕ್ರೈಸ್ತರಾದಂತ ನಾನು ಕ್ರೈಸ್ತನು ಎಂಬುದಾಗಿ ಹೇಳಿಕೊಳ್ಳದೆ ಮತ್ತೊಂದು ವ್ಯಕ್ತಿಗೆ ನಾವು ಕ್ರೈಸ್ತರೆಂದು ಗೊತ್ತಾಗೋದು ಹೇಗೆ? ಪ್ರಶ್ನೆ. ನಾನು ಕ್ರೈಸ್ತನೆಂಬುದಾಗಿ ನಾನು ಹೇಳದೇನೆ ನಾನು ಕ್ರೈಸ್ತನೆಂಬ ಸಂಗತಿ ಇತರರಿಗೆ ತಿಳಿದು ಬರಬೇಕಂತಂದ್ರೆ ಹೇಗೆ ಸಾಧ್ಯ? ಇವತ್ತಿನ ಕ್ರೈಸ್ತರಾಗಿರುವಂತ ನಾವು, ಕ್ರೈಸ್ತರಾಗಿ ಕರೆಯಲ್ಪಡುತ್ತಿರುವಂತ ನಮ್ಮೆಲ್ಲರಲ್ಲಿರುವಂತ ದೊಡ್ಡ ಬಲಹೀನತೆ ಅಥವಾ ಒಂದು ರೀತಿಯಾದಂತ ದೃಢವಾದಂತ ಮೊಂಡು ಹೃದಯವೇನಂತಂದ್ರೆ, ನಾವೆಲ್ಲರೂ ಕ್ರೈಸ್ತರೇ ತಾನೆ, ಕ್ರೈಸ್ತರೆಂದೇ ಕರೆಯಲ್ಪಡುತ್ತಿದ್ದೇವಲ್ವಾ, ನಾವೆಲ್ಲರೂ ಕ್ರೈಸ್ತರೆಂಬುದಾಗಿ ನಾವು ಅಂದುಕೊಂಡಿದ್ದೇವೆ. ಆದರೆ ನಾನು ಕ್ರೈಸ್ತನು ಎಂಬಂತ ಬ್ಯಾಡ್ಜ್ ಒಂದು ಸ್ವಲ್ಪ ಹೊತ್ತು ಪಕ್ಕಕ್ಕಿಟ್ರೆ, ಒಂದು ವಾರ ನಾನು ಕ್ರೈಸ್ತನೆಂಬುದಾಗಿ ನಾನು ಹೇಳಿಕೊಳ್ಳದೆ ತಿರುಗಿದರೆ, ನೀನು ನಾನು ಕ್ರೈಸ್ತನೆಂಬುದಾಗಿ ಸಮಾಜ ಹೇಳಲಿಕ್ಕಾಗತ್ತಾ? ಸಮಾಜದವರೆಗೂ ಬೇಡ, ನಮಗೆ ನಾವು ಹೇಳಿಕೊಳ್ಳಲಿಕ್ಕಾಗತ್ತಾ ನಾನು ಕ್ರೈಸ್ತನೆಂಬುದಾಗಿ? ಒಂದು ವಾರ ನಾನು ಕ್ರೈಸ್ತನು ಎಂಬಂತ ಮಾತು ನನ್ನಿಂದ ತೆಗೆದು ಬಿಟ್ರೆ, ಆ ಬ್ಯಾಡ್ಜ್ ಅನ್ನ ನಾನು ತೆಗೆದು ಬಿಟ್ರೆ, ನಾನು ಕ್ರೈಸ್ತನೆಂಬುದಾಗಿ ನನಗೆ ನಾನು ಒಪ್ಪಿಕೊಳ್ಳೋದಕ್ಕೆ ಆಗುವಂತ ಪರಿಸ್ಥಿತಿಗಳಲ್ಲಿ ನಾವಿದ್ದೇವಾ? ಯಾಕೆಂತಂದ್ರೆ ಪ್ರಿಯರೇ, ಕ್ರೈಸ್ತರಾದಂತ ನಾವು, ದೇವರನ್ನು ಅಂಗೀಕರಿಸಿದಂತ ನಾವು ಕ್ರೈಸ್ತರೆಂದು ನಾವು ಅಂದುಕೊಳ್ಳುವುದಲ್ಲ, ಕ್ರೈಸ್ತರೆಂದು ಇತರರು ನಮ್ಮನ್ನು ಗುರುತು ಮಾಡಬೇಕು. ಇನ್ನು ಹೇಳ್ಬೇಕು ಅಂತಂದ್ರೆ, ನಮಗನಿಸಬೇಕು ನಾನು ಕ್ರೈಸ್ತನೆಂಬುದಾಗಿ, ನಮ್ಮ ಹೃದಯ ಒಪ್ಪಿಕೊಳ್ಳಬೇಕು ನಾನು ಕ್ರೈಸ್ತನು. ಇಲ್ಲಿ ಇಷ್ಟು ಮಂದಿಯಾಗಿ ನಾವು ಕುಳಿತಿದ್ದೇವೆ, ಅನೇಕ ವರ್ಷಗಳಿಂದ ದೇವರ ಸನ್ನಿಧಾನಕ್ಕೆ ಬರುವವರಾಗಿ ನಾವಿದ್ದೇವೆ. ಆದರೆ ಕ್ರೈಸ್ತರಾಗಿದ್ದೇವಾ? ಕ್ರೈಸ್ತರು ಅಂತಂದ್ರೆ ನಾನು ದೀಕ್ಷಾ ಸ್ನಾನ ಹೊಂದಿದ್ದೇನಲ್ವಾ ಕ್ರೈಸ್ತನು, ನಾನು ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿದ್ದೇನಲ್ವಾ ನಾನು ಕ್ರೈಸ್ತನು, ಕ್ರಿಸ್ತನನ್ನ ನಂಬಿದ್ದೇನೆ ನಾನು ಕ್ರೈಸ್ತನು. ಕ್ರೈಸ್ತರೆಂಬುದಾಗಿ ನಮ್ಮ ಹೃದಯ ಒಪ್ಪಿಕೊಳ್ಳಬೇಕು, ಕ್ರೈಸ್ತರೆಂಬುದಾಗಿ ದೇವರು ನಮ್ಮನ್ನು ಒಪ್ಪಿಕೊಳ್ಳಬೇಕು, ಕ್ರೈಸ್ತರೆಂಬುದಾಗಿ ಸಮಾಜ ನಮ್ಮನ್ನು ಒಪ್ಪಿಕೊಳ್ಳಬೇಕು. ಇದು ಯಾವುದೂ ಒಪ್ಪಿಕೊಳ್ಳದೆ ಕ್ರೈಸ್ತರೆಂಬಂತ ಒಂದು ಟ್ಯಾಗ್ ಲೈನ್ ಮಾತ್ರ ನಾವು ಇಟ್ಟುಕೊಂಡು ಒಂದು ವೇಳೆ ಹೋಗುವುದಾದರೆ, ನಡೆಯುವುದಾದರೆ, ಜೀವಿಸುವುದಾದರೆ ನಾವು ಕ್ರೈಸ್ತರೆಂದಿಗೂ. ನಾನು ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿರೋದ್ರಿಂದ ನಾನು ಕ್ರೈಸ್ತನಾಗ್ತೇನಾ? ಮತ್ತೆ ನಾನು ಕ್ರೈಸ್ತ ಕುಟುಂಬದಲ್ಲಿ ಜನಿಸಿರುವುದರಿಂದ ನಾನು ಕ್ರೈಸ್ತನಾಗುತ್ತೇನಾ? ಮತ್ತೆ ಕೇಳಿ, ನಾನು ಕ್ರಿಶ್ಚಿಯನ್ ಫ್ಯಾಮಿಲಿಯಲ್ಲಿ ಹುಟ್ಟಿರೋದ್ರಿಂದ ನಾನು ಕ್ರಿಶ್ಚಿಯನ್ ಆಗ್ತೇನಾ? ನೋ. ನನಗೆ ಚಿಕ್ಕ ವಯಸ್ಸಿನಲ್ಲೇ ದೀಕ್ಷಾ ಸ್ನಾನ ಕೊಟ್ಟಿದ್ದಾರೆ, ನಾನು ಕ್ರೈಸ್ತನಾಗ್ತೇನಾ? ಬಾಲ್ಯ ವಿವಾಹ ಅಂತಾರಲ್ಲ, ಆತರ ನನಗೆ ಜ್ಞಾನವು ಅರಿಯದೇ ಇದ್ದಾಗ, ಜ್ಞಾನವಿಲ್ಲದೆ ಇದ್ದಾಗ ನನಗೆ ದೀಕ್ಷಾ ಸ್ನಾನ ಕೊಟ್ಬಿಟ್ಟಿದ್ದಾರೆ, ನಾನು ಕ್ರೈಸ್ತನಾಗ್ತೇನಾ? ನೋ. ಯಾವಾಗ ನಾನು ಕ್ರೈಸ್ತನಾಗುತ್ತೇನೆ? ಕ್ರೈಸ್ತನಾಗಿ ನಾನು ಬದಲಾಗುವುದು ಯಾವಾಗ? ಕ್ರೈಸ್ತನಾಗಿ ನಾನು ಸಮಾಜಕ್ಕೆ ಕಾಣುವಂಥದ್ದು ಯಾವಾಗ ಅಂತಂದ್ರೆ, ನೀನು ನಾನು ನನ್ನ ಪಾಪಗಳನ್ನು ದೇವರೇ ನನ್ನನ್ನು ಕ್ಷಮಿಸು, ನಾನು ಪಾಪವನ್ನು ಮಾಡಿದ್ದೇನೆ ಎಂಬುದಾಗಿ ದೇವರ ಮುಂದೆ ಹರಕೆ ಮಾಡಿ ಒಪ್ಪಿಕೊಂಡಾಗ ನಾನು ನೀನು ಕ್ರೈಸ್ತನಾಗಿ
ಕರೆಯಲ್ಪಡ್ ಅಥವಾ ನಾವು ಕ್ರೈಸ್ತರಿಂದ ಕರೆಯಲ್ಪಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಇವತ್ತು ನಾವು ನೋಡುವಂಥದ್ದು ಏನಂತಂದ್ರೆ, ಕ್ರಿಸ್ಟಿಯಾನಿಟಿಯಲ್ಲಿ ಕ್ರಿಶ್ಚಿಯನ್ಸ್ ಇದಾರ, ಕ್ರೈಸ್ತರಲ್ಲಿ ಕ್ರೈಸ್ತರಿದಾರ. ಒಂದು. ಎರಡನೇದು, ಇವರು ಕ್ರೈಸ್ತರೆಂದು ನಾನು ಗುರುತಿಸುವುದು ಹೇಗೆ? ಕ್ರೈಸ್ತರಲ್ಲಿ ಕ್ರೈಸ್ತರಿದಾರ ಒಂದು. ಎರಡನೇದು, ಈತ, ಈ ವ್ಯಕ್ತಿ, ಈ ಪುರುಷ, ಈ ಸ್ತ್ರೀ ಕ್ರೈಸ್ತನು, ಕ್ರೈಸ್ತಳು, ಕ್ರಿಸ್ತನನ್ನು ನಂಬಿದವಳು, ಕ್ರಿಸ್ತನನ್ನು ನಂಬಿದವನು ಎಂಬುದಾಗಿ ಗುರುತಿಸುವುದು ಹೇಗೆ? ಹೌ ಕ್ಯಾನ್ ಐ ಐಡೆಂಟಿಫೈ ದಟ್ ದಿಸ್ ಪರ್ಸನ್ ಇಸ್ ಎ ಕ್ರಿಸ್ಟಿಯನ್? ಜಸ್ಟ್ ಬೈ ಗೋಯಿಂಗ್ ಚರ್ಚ್, ಸಭೆಗೆ ಹೋಗೋದ್ರಿಂದ ಕ್ರೈಸ್ತನೆಂದು ನಾನು ಹೇಳೋದಕ್ಕೆ ಸಾಧ್ಯನಾ ಅಂತಂದ್ರೆ ಹೌದು. ನೀನು ಸಭೆಗೆ ಹೋಗ್ತೀಯ, ನೀನು ಕ್ರೈಸ್ತನು, ಬೈಬಲ್ ಹಿಡಿದಿದ್ಯಾ, ನೀನು ಕ್ರೈಸ್ತ. ಆದರೆ ನೀನು ನಾನು ಎಷ್ಟರ ಮಟ್ಟಿಗೆ ಕ್ರೈಸ್ತನೆಂಬುದಾಗಿ ನನಗೆ ಮಾತ್ರ ಚೆನ್ನಾಗಿ ಗೊತ್ತಿರುತ್ತೆ. ಸಮಾಜಕ್ಕೆ ನಾನು ಕ್ರೈಸ್ತನಾಗಿ ಕಾಣಬಹುದು, ಆದ್ರೆ ನನಗೆ ಗೊತ್ತು ನಾನು ಯಾವ ಮಟ್ಟಿಗೆ ಕ್ರೈಸ್ತನೆಂಬುದಾಗಿ. ಭಾರತ ದೇಶದಲ್ಲಿ ಭಾರತೀಯರು ಇದಾರ ಪ್ರಿಯರೇ? ಇಂಡಿಯಾದಲ್ಲಿ ಇಂಡಿಯನ್ಸ್ ಇದಾರ? ನಾವೆಲ್ಲ ಯಾರು? ಇಂಡಿಯನ್ಸ್. ನೀನು ನಾನು ಇಂಡಿಯನ್ ಅಂತ ಹೇಳೋದಕ್ಕೆ ಆಧಾರವೇನು, ರುಜುವೇನು? ನೀನು ನಾನು ಇಂಡಿಯನ್ ಅಂತ ಹೇಳಲಿಕ್ಕೆ ರುಜುವೇನು? ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಟ್ ಮಾಡೋದ್ರಿಂದನಾ? ಇಂಡಿಯಾದಲ್ಲಿ ಹುಟ್ಟಿರೋದ್ರಿಂದನಾ? ಹಾ. ಇಂಡಿಪೆಂಡೆನ್ಸ್ ಡೇಗೆ ಹೋಗ್ಬಿಟ್ಟು ಜೆಂಡಾಗೆ ಜೈ ಅಂತಂದ್ರೆ ಇಂಡಿಯನ್ ಆಗಲ್ಲ. ಇಂಡಿಯಾದಲ್ಲಿ ಹುಟ್ಟಿರೋದ್ರಿಂದಾನು ಕೂಡ ನೀನು ನಾನು ಇಂಡಿಯನ್ ಆಗಲ್ಲ. ನಿನಗೆ ನನಗೆ ಒಂದು ಕಾರ್ಡ್ ಕೊಡ್ತಾರೆ, ಆ ಕಾರ್ಡ್ ಒಂದು ಹೆಸರಿಟ್ಟಿದ್ದಾರೆ, ಏನದು? ಆಧಾರ್ ಕಾರ್ಡ್. ಈ ಆಧಾರ್ ಕಾರ್ಡ್ ನಿನಗಿದ್ರೇನೆ ನೀನ್ ಇಂಡಿಯನ್. ಆಧಾರ್ ಕಾರ್ಡ್ ಇಲ್ಲ ಅಂತಂದ್ರೆ ನೀನು ನಾನು ಇಂಡಿಯನ್ ಅಲ್ಲ. ನಾನು ಅಮೇರಿಕನ್ ಅಂತ ನನಗೆ ನಾನು ಹೇಳ್ಕೊಳ್ಬೇಕಂತಂದ್ರೆ ನನಗೇನಿರಬೇಕು? ಗ್ರೀನ್ ಕಾರ್ಡ್ ಇರಬೇಕು. ನನಗೆ ಗ್ರೀನ್ ಕಾರ್ಡ್ ಇಲ್ಲ, ಬಟ್ ಸ್ಟಿಲ್ ಐ ಆಮ್ ಟೆಲಿಂಗ್ ದಟ್ ಐ ಆಮ್ ಅಮೆರಿಕನ್ ಅಂತಂದ್ರೆ ನೀನು ಅಮೆರಿಕದಲ್ಲಿ ಇದ್ದದ್ದರಿಂದ ಅಮೆರಿಕನ್ ಆಗೋದಿಲ್ಲ. ಗ್ರೀನ್ ಕಾರ್ಡ್ ಇದ್ದರೆ ಅಮೆರಿಕನ್. ರೀಸೆಂಟ್ ಆಗಿ ನನಗೆ ಗೊತ್ತಿರುವಂತ ಒಬ್ಬ ಕುಟುಂಬ ಅಥವಾ ಗಂಡ ಹೆಂಡತಿ ಕೆಲಸದ ನಿಮಿತ್ತ, ಅಂದ್ರೆ ಗಂಡ ಹೆಂಡತಿ ಅಂದ್ರೆ ಇನ್ನು ಮದುವೆ ಆಗಿಲ್ಲ, ಕೆಲಸದ ನಿಮಿತ್ತ ಐರ್ಲ್ಯಾಂಡ್ಗೆ ಹೋದ್ರು. ಐರ್ಲ್ಯಾಂಡ್ಗೆ ಹೋಗಿ ಅಲ್ಲೇ ಕೆಲಸ ಮಾಡ್ಕೊಂಡ್ ಅಲ್ಲೇ ಇದ್ರು. ಏನ್ ಅಂದ್ಕೊಂಡ್ರು, ನಾವ್ ಹೇಗೋ ಇಲ್ಲೇ ಇದೀವಲ್ವಾ, ಇಲ್ಲೇ ಕೆಲಸ ಮಾಡ್ಕೊಂಡು ಮನೇನ ತಗೊಂಡ್ಬಿಡೋಣ ಒಂದು ಅಂತ ಹೇಳಿ ಮನೆ ಪರ್ಚೇಸ್ ಮಾಡಿದ್ರು ಅಲ್ಲೇ. ಆಯ್ತಾ? ಅವರು ಐರ್ಲ್ಯಾಂಡ್ಗೆ ಹೋದ ವರ್ಷದಿಂದ ಈ ವರ್ಷದವರೆಗೆ, ಈ ಇಸ್ವಿಯವರೆಗೆ 10 ವರ್ಷ ಆಗಿದೆ. 10 years ರಫ್ಲಿ. ಸೊ ಐರ್ಲ್ಯಾಂಡ್ ದೇಶದ ಗವರ್ಮೆಂಟ್ ಏನ್ ಮಾಡ್ತು ಗೊತ್ತಾ? ನೀವು 10 ವರ್ಷದಿಂದ ಇಲ್ಲೇ ಇದ್ದೀರಲ್ವಾ, ಹಾಗಾಗಿ ನಿಮಗೆ ಐರಿಷ್ ಸಿಟಿಸನ್ಶಿಪ್ ನ ನಾವು ಕೊಡ್ತೇವೆ. ಐರಿಷ್ ಸಿಟಿಸನ್ಶಿಪ್ ಅಂತಂದ್ರೆ ನೀವು ಇನ್ನು ಮೇಲೆ ಐರ್ಲ್ಯಾಂಡ್ ವಾಸಸ್ಥರು, ಐರ್ಲ್ಯಾಂಡ್ ಸಿಟಿಸನ್ಸ್ ಆಗ್ತೀರಿ ಎಂಬುದಾಗಿ ರೀಸೆಂಟ್ ಆಗಿ ಅವರಿಬ್ಬರಿಗೂ ಕೂಡ ನಮಗೆ ಆಧಾರ್ ಕಾರ್ಡ್ ಬಂದ್ರೆ ನಮ್ ಪಕ್ಕದ ಮನೆಯವ್ರಿಗೂ ಗೊತ್ತಾಗಲ್ಲ ನಮ್ಗೆ ಆಧಾರ್ ಕಾರ್ಡ್ ಬಂದಿದೆ ಅಂತ. ಅಲ್ಲಿ ನನಗೆ ಸಿಟಿಸನ್ಶಿಪ್, ಐರಿಷ್ ಸಿಟಿಸನ್ಶಿಪ್ ಬಂದಿದೆ ಅಂತಂದ್ರೆ ದೊಡ್ಡ ಫಂಕ್ಷನ್, ದೊಡ್ಡ ಗ್ರ್ಯಾಂಡ್ ಆಗಿ ಅರೇಂಜ್ ಮಾಡ್ತಾರೆ. ಎಲ್ಲರಿಗೂ ಗೊತ್ತಾಗೋ ತರ ಲೈವ್ ಟೆಲಿಕಾಸ್ಟ್ ಮಾಡ್ತಾರೆ. ಎಲ್ಲರಿಗೂ ಗೊತ್ತಾಗುತ್ತೆ ದಿಸ್ ಇಸ್ ದ ಪರ್ಸನ್, ಇಂಥ ವ್ಯಕ್ತಿ ವಿಲ್ಸನ್ ಎಂಬಂತ ವ್ಯಕ್ತಿ ಐರಿಷ್ ಸಿಟಿಸನ್ಶಿಪ್ ನ ತೆಗೆದುಕೊಳ್ತಿದ್ದಾನೆ ಅಂತ. ಅಂದ್ರೆ ಇವಾಗ ಅವರು ಇಂಡಿಯನ್ಸ್ ಅಲ್ಲ. ಒಂದು ಕಾಲದಲ್ಲಿ ಇಂಡಿಯಾದಲ್ಲಿ ಹುಟ್ಟಿದವರೇ, ಇಂಡಿಯಾದಲ್ಲಿ ಬೆಳೆದವರೇ, ಇಂಡಿಯಾದಲ್ಲಿ ಸ್ಕೂಲ್ ಮಾಡಿದವರೇ, ಬಟ್ ನೌ ದೇ ಆರ್ ನಾಟ್ ಇಂಡಿಯನ್ಸ್. ಇವಾಗ ಅವ್ರು ಇಂಡಿಯಾಗ್ ಬರಬೇಕು ಅಂತಂದ್ರೆ ಫಾರಿನರ್ಸ್ ಆಗಿ ಬರಬೇಕು, ವಿಸಿಟರ್ ವೀಸಾನ ತೆಗೆದುಕೊಂಡು ಬರಬೇಕು. ಸಿಟಿಸನ್ಶಿಪ್ ವೀಸಾ ಅವರಿಗೆ ಇಲ್ಲ. ಅಂದ್ರೆ ಒಂದು ದೇಶವ ಬಿಟ್ಟು ಮತ್ತೊಂದು ದೇಶಕ್ಕೆ ಹೋಗಿ ಕೆಲವು ವರ್ಷಗಳು ಅಲ್ಲಿ ವಾಸವಾಗಿದ್ದರೆ ಆ ದೇಶದವರು ನಿನ್ನನ್ನು ನನ್ನನ್ನು ಗುರುತಿಸಿ ನಿನಗೆ ಸಿಟಿಸನ್ಶಿಪ್ ಕೊಡ್ತಾರೆ. ಐರಿಷ್ ಆಗಿರಬಹುದು, ಗ್ರೀನ್ ಕಾರ್ಡ್ ಆಗಿರಬಹುದು, ಆಧಾರ್ ಕಾರ್ಡ್ ಆಗಿರಬಹುದು, ವಾಟ್ ಎವರ್ ದ ಥಿಂಗ್ ಇಟ್ ಈಸ್. ನೀನು ನಾನು ಆ ದೇಶದವನಂತ ಗೊತ್ತಾಗಬೇಕು ಅಂತಂದ್ರೆ ನಮ್ಗೆ ಏನ್ ಕೊಡ್ತಾರೆ? ಕಾರ್ಡ್, ಸಮಥಿಂಗ್ ಪ್ರೂಫ್ ಅಂತಾರೆ ಅದನ್ನ. ಹೌದಾ? ಪ್ರೂಫ್ ಅಂತಾರೆ. ಪ್ರೂಫ್ ಇಲ್ಲದೆ ನಾನು ಐರಿಷ್, ನಾನು ಅಮೆರಿಕನ್, ನಾನು ಇಂಡಿಯನ್ ಅಂತ ಹೇಳ್ಕೊಳ್ಳೋದಕ್ಕೆ ಸಾಧ್ಯವೇ
ಈಗ ನಾವೆಲ್ಲರೂ ಸಭೆಗೆ ಸೇರುತ್ತಿರುವಂತ, ನಾವು ವಾಕ್ಯಗಳನ್ನ ಕೇಳ್ತಿರುವಂತ ನಾವೆಲ್ಲರೂ ಏನಾಗಿದ್ದೇವೆ? ಯಾರಾಗಿದ್ದೇವೆ? ಕ್ರೈಸ್ತರಾಗಿದ್ದೇವೆ. ವಿ ಆರ್ ಕಾಲ್ಡ್ ಆಸ್ ಕ್ರಿಸ್ಟಿಯನ್ಸ್. ಓಕೆ ಓಕೆ, ಕ್ರಿಸ್ಟಿಯನ್ಸ್. ಓಕೆ, ನೌ ಐ ಆಮ್ ಗೋಯಿಂಗ್ ಟು ಆಸ್ಕ್, ವಾಟ್ ಈಸ್ ಯೋರ್ ಪ್ರೂಫ್? ನೀನು ನಾನು ಕ್ರೈಸ್ತನೆಂದು ಕರೆಯಲ್ಪಡುವುದಕ್ಕೆ ವಾಟ್ಸ್ ದ ಪ್ರೂಫ್? ಏನಾದ್ರು ಫಾರ್ಮ್ಸ್ ಇದೆಯಾ? ಏನಾದ್ರು ಕಾರ್ಡ್ ಇದೆಯಾ? ಯಾರ ಹತ್ರನಾದ್ರೂ ಗವರ್ಮೆಂಟ್ ಅಫಿಷಿಯಲ್ಸ್ ಇಂದ ಸೈನ್ ಮಾಡಿರುವಂತ ಡಾಕ್ಯುಮೆಂಟೇಶನ್ ಏನಾದ್ರು ಇದೆಯಾ? ಇಸ್ ದೇರ್ ಎನಿಥಿಂಗ್ ಟು ಶೋ ದಟ್ ಐ ಆಮ್ ಎ ಕ್ರಿಸ್ಟಿಯನ್ ಎಂಬುದಾಗಿ ಹೇಳಲಿಕ್ಕೆ ಇದೆಯಾ ಪ್ರೇಯರ್? ಏನಾದ್ರು ಒಂದು ವೇಳೆ ನನ್ನ ಹತ್ರ ಇದೆ, ನಾನು ಕ್ರೈಸ್ತನ್ ಎಂಬುದಾಗಿ ಹೇಳ್ಕೊಳ್ಳೋದಕ್ಕೆ ಐ ಹ್ಯಾವ್ ಎ ಪ್ರೂಫ್, ನನ್ನ ಹತ್ರ ಒಂದು ಏನಂತಾರೆ ಸರ್ಟಿಫಿಕೇಟ್ ಇದೆ, ಆ ಪಾಸ್ಟರ್ ಕೊಟ್ಟಿರೋ ಸರ್ಟಿಫಿಕೇಟ್, ಆ ಬಿಷಪ್ ಕೊಟ್ಟಿರೋ ಸರ್ಟಿಫಿಕೇಟ್, ದೆನ್ ಕ್ಯಾನ್ ಐ ಟೆಲ್ ದಟ್ ಐ ಆಮ್ ಎ ಕ್ರಿಸ್ಟಿಯನ್? ನಾನು ಹೇಳಲಿಕ್ಕೆ ಆಗುತ್ತಾ ನಾನು ಕ್ರೈಸ್ತನ್ ಎಂಬುದಾಗಿ? ಮತ್ತೆ ಕ್ರೈಸ್ತನ್ ಅಂದ್ರೆ ಯಾರು? ಪ್ರೂಫ್ ಇದ್ರೆ ಕ್ರೈಸ್ತನಾಗಲ್ಲ ಅಂತ ಹೇಳಿದ್ವಿ, ಹೌದಾ? ಪ್ರೂಫ್ ಇಲ್ಲ ಅಂತಂದ್ರೂ ಕೂಡ ಕ್ರೈಸ್ತನಾಗೋದಕ್ಕೆ ಆಗಲ್ಲ ಅಂತ ಹೇಳಿದ್ರು. ಮತ್ತೆ ಕ್ರೈಸ್ತನೆಂಬುದಾಗಿ ಕರೆಯಲ್ಪಡಬೇಕಂತಂದ್ರೆ ನಮ್ಮಲ್ಲಿ ಏನಿರಬೇಕು? ಏನಿರಬೇಕು? ದೇವರು ಕೆಲವೊಂದು ನಿಯಮ ಅಥವಾ ಕೆಲವೊಂದು ಫಾರ್ಮುಲಾ ನಮಗೆ ಇಟ್ಟಿದ್ದಾರೆ. ಏನದಂತಂದ್ರೆ, ನೀನು ದೇವರ ಮಗನಾಗಿ ದೇವರ ಮಕ್ಕಳಾಗಿ ಲೋಕದಲ್ಲಿ ಕಾಣಿಸಬೇಕಂತಂದ್ರೆ ಕೆಲವೊಂದನ್ನ ನಾವು ಫಾಲೋ ಮಾಡ್ಬೇಕಂತ, ಕೆಲವೊಂದನ್ನ ನಾವು ಹಿಂಬಾಲಿಸಬೇಕು. ಏನವು ಏನವು ನೋಡೋಣ, ತೆಗಿಯೋಣ ಬೈಬಲ್ನ ಒಂದ್ಸಲ. ಮತ್ತಾಯನು ಬರೆದ ಸುವಾರ್ತೆ, ಮತ್ತಾಯನು ಬರೆದ ಸುವಾರ್ತೆ 7ನೇ ಅಧ್ಯಾಯ. ಮತ್ತಾಯನು ಬರೆದ ಸುವಾರ್ತೆ 7ನೇ ಅಧ್ಯಾಯ 15ನೇ ವಚನದಿಂದ 20ನೇ ವಚನದವರೆಗಿರುವಂತ ಸಂದರ್ಭವನ್ನ ಒಮ್ಮೆ ನಾವು ಓದಿಕೊಳ್ಳೋಣ. ಸುಳ್ಳು ಪ್ರವಾದಿಗಳ ವಿಷಯದಲ್ಲಿ ಎಚ್ಚರವಾಗಿರಿ. ಅವರು ಕುರಿವೇಷ ಹಾಕಿಕೊಂಡು ನಿಮ್ಮ ಬಳಿಗೆ ಬರುತ್ತಾರೆ, ಆದರೆ ಒಳಗೆ ನೋಡಿದರೆ ಅವರು ಹಿಡುಕೊಂಡು ಹೋಗುವ ತೋಳಗಳೇ. ಅವರ ಫಲಗಳಿಂದ ಅವರನ್ನು ತಿಳುಕೊಳ್ಳುವಿರಿ. ಸಾಕು, ಈ ಮಾತನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ. ಅವರ ಫಲಗಳಿಂದ ಅವರನ್ನು ತಿಳುಕೊಳ್ಳುವಿರಿ. ವೇಷ ಹಾಕಿಕೊಂಡವರಿದಾರಂತೆ, ಒರಿಜಿನಲ್ ಆಗಿರುವಂತವರು ಇದಾರಂತೆ. ವೇಷ ಹಾಕಿಕೊಂಡಂತ ನಾವು ವೇಷಧಾರಣೆಯೇ ನಮ್ಮಲ್ಲಿರುತ್ತೆ. ಒರಿಜಿನಲ್ ನಾವು ಗೊತ್ತಾಗ್ಬೇಕಂತಂದ್ರೆ ಏನಿರಬೇಕಂತೆ? ಮತ್ತೆ ಓದಿ ಆ ಮಾತು. ಅವರ ಕ್ರಿಯೆಗಳಿಂದ, ಅವರ ಫಲಗಳಿಂದ ಅವರನ್ನು ತಿಳುಕೊಳ್ಳುವಿರಿ. ಅವರ ಫಲಗಳು, ಅವರ ಫಲಗಳು, ಅವರ ಫಲಗಳು. ನೀನು ನಾನು ಕ್ರೈಸ್ತನೆಂಬುದಾಗಿ ಗೊತ್ತಾಗಬೇಕು ಅಂತಂದ್ರೆ ನನ್ನಲ್ಲಿ ಏನಿರಬೇಕು? ಏನಿರಬೇಕು ಹೇಳಿ ಸರ್? ಏನಿರಬೇಕು? ಫಲಗಳಿರಬೇಕು. ಒಂದು ವೇಳೆ ನನ್ನಲ್ಲಿ ಫಲಗಳಿಲ್ಲ ಅಂತಂದ್ರೆ ನಾನು ಕ್ರೈಸ್ತನು ಅಲ್ಲ. ಯಾವ ಫಲ ಇದು? ಯಾವ ಫಲಗಳಿವೆಲ್ಲ? ಮಾವಿನ ಫಲ. ಯಾವ ಫಲ ಇದು? ಒಳ್ಳೆ ಫಲ. ಒಳ್ಳೆ ಫಲ ಅಂತಂದ್ರೆ, ಒಳ್ಳೆ ಫಲ ಅಂತಂದ್ರೆ ಆತ್ಮ ಫಲಗಳು. ಯಾವ ಫಲಗಳಿವೆಲ್ಲ? ಆತ್ಮ ಫಲಗಳು. ಯಾವಾಗಾದ್ರೆ ಪವಿತ್ರಾತ್ಮನು ನಿನ್ನಲ್ಲಿ ನನ್ನಲ್ಲಿ ಕರ್ತನಾದಂತ ದೇವರ ಮೂಲಕವಾಗಿ ಕಳುಹಿಸಲ್ಪಡುತ್ತಾನೋ, ಕಳುಹಿಸಲ್ಪಟ್ಟಂತ ಪವಿತ್ರಾತ್ಮನು ನಿನ್ನಲ್ಲಿ ಬಂದ ನಂತರ ಆತ್ಮೀಯ ಫಲಗಳನ್ನ ಕೊಡ್ತಾನೆ ವಿನಃ ಶಾರೀರಿಕವಾದಂತ ಫಲಗಳನ್ನು ಎಂದಿಗೂ ಕೊಡಲ್ಲ. ಆತ್ಮೀಕವಾದಂತ ಫಲಗಳನ್ನು ಕೊಡುವಂತ ಆತ್ಮನು ನಮ್ಮಲ್ಲಿದ್ದಾಗ ಪಾಪಕ್ಕೆ ನಾವು ಹೆದರುತ್ತೇವೆ, ಪಾಪದಿಂದ ದೂರ ಹೋಗುತ್ತೇವೆ, ಲೋಕದಿಂದ ದೂರ ಹೋಗುತ್ತೇವೆ, ಪರಿಶುದ್ಧತೆಯನ್ನ ಬೆಳೆಸಿಕೊಳ್ಳುತ್ತೇವೆ, ನಂಬಿಕೆಯನ್ನ ಬೆಳೆಸಿಕೊಳ್ಳುತ್ತೇವೆ, ಸಭೆಗೆ ಬರುವುದನ್ನ ಹೆಚ್ಚು ಮಾಡುತ್ತೇವೆ, ದೇವರ ಸಮ್ಮುಖದಲ್ಲಿ ಸಮಯವನ್ನ ಕಳೆಯುವುದಕ್ಕೆ ನಾವು ಹೆಚ್ಚು ಮಾಡುತ್ತೇವೆ. ಯಾಕೆ ಇದೆಲ್ಲ ಬಂದಿದೆ ಅಂತಂದ್ರೆ, ನಮ್ಮಲ್ಲಿ ಯಾರಿದ್ದಾರೆ? ಈಗ ನಮ್ಮಲ್ಲಿ ಯಾರಿದ್ದಾರೆ? ಆತ್ಮನು. ಯಾವ ಆತ್ಮನು? ಪವಿತ್ರ ಆತ್ಮನು. ಪವಿತ್ರಾತ್ಮನು ನನ್ನಲ್ಲಿರುವುದರಿಂದ ನಾನು ಯಾವ ಫಲಗಳನ್ನ ಕೊಡ್ತೇನೆ? ಒಳ್ಳೆಯ ಫಲಗಳು. ಒಳ್ಳೆಯ ಫಲಗಳು ಕೊಟ್ರೇನೆ ಮಾತ್ರ ನಾನು ಕ್ರೈಸ್ತನು. ಕೊಟ್ಟಿಲ್ಲ ಅಂತಂದ್ರೆ ನಾನು ಕ್ರೈಸ್ತನು ಅಲ್ಲ. ಒಳ್ಳೆ ಫಲಗಳಿದಾವ ನಮಗೆ. ಈ ಒಂದು ವಾರ ಅಂದ್ರೆ ಇವತ್ತೆಷ್ಟು? 7ನೇ ತಾರೀಕು. 8ನೇ ತಾರೀಕಿಂದ 14ನೇ ತಾರೀಕು ಮತ್ತೆ ನೆಕ್ಸ್ಟ್ ವೀಕ್, ಹೌದಾ? 1 ವೀಕು
ಕ್ರಿಸ್ಟಿಯನ್ ಎಂಬಂತ ಬ್ಯಾಡ್ಜ್ ಅನ್ನ ತೆಗೆದು ಡಸ್ಟ್ಬಿನ್ಗೆ ಹಾಕೋಣ ಸ್ವಲ್ಪ ಹೊತ್ತು. ಕ್ರಿಸ್ಟಿಯನ್ ಎಂಬಂತ ಬ್ಯಾಡ್ಜ್ ಅನ್ನ ತೆಗೆದು ಡಸ್ಟ್ಬಿನ್. ನೆಕ್ಸ್ಟ್ ಸಂಡೆಗೆ ಬಂದು ಹೇಳಲಿಕ್ಕಾಗುತ್ತಾ, ನಾನು ಈ ವಾರದ ಉದ್ದಕ್ಕೂ ಕ್ರೈಸ್ತನಾಗಿ ಬದುಕಿದ್ದೇನೆ, ನನಗೆ ಧೈರ್ಯ ಇದೆ ನಾನು ಕ್ರೈಸ್ತನೆಂಬುದಾಗಿ ಹೇಳ್ಕೊಳ್ಳೋದಕ್ಕೆ ಎಂಬುದಾಗಿ ಹೇಳಲಿಕ್ಕೆ? ಆ ಬ್ಯಾಡ್ಜ್ ಅನ್ನ ಕಿತ್ತಾಕ್ಬಿಟ್ಟು ಕ್ಯಾನ್ ಐ ಟೆಲ್ ದಟ್ ಐ ಆಮ್ ಎ ಕ್ರಿಸ್ಟಿಯನ್ ಎಂಬುದಾಗಿ ಹೇಳಲಿಕ್ಕೆ ನನಗೆ ಧೈರ್ಯವಿದೆಯಾ? ಯಾಕೆಂತಂದ್ರೆ ನನಗೆ ಧೈರ್ಯ ಸಾಕಾಗ್ತಿಲ್ಲ. ಯಾಕೆ ಅಂತಂದ್ರೆ ನನ್ನಲ್ಲಿ ಯಾವ ಫಲಗಳಿಲ್ಲ. ಮತ್ತೆ ಯಾವ ಫಲಗಳಿದಾವೆ? ಒಳ್ಳೇದಿಲ್ಲ ಅಂತಂದ್ಮೇಲೆ ಯಾವ ಫಲಗಳಿದಾವೆ? ಕೆಟ್ಟ ಫಲಗಳಿದಾವೆ ಅಂತಂದ ಮೇಲೆ ಒಳಗಡೆ ಯಾವ ಆತ್ಮನಿದಾನೆ? ಒಳ್ಳೆ ಆತ್ಮನಿದ್ದಾನೋ ಕೆಟ್ಟ ಆತ್ಮನಿದ್ದಾನ? ಒಳ್ಳೆ ಫಲಗಳಿದ್ರೆ ಒಳ್ಳೆ ಆತ್ಮನಿದ್ದರೆ ಒಳ್ಳೆ ಫಲಗಳು, ಕೆಟ್ಟ ಆತ್ಮನ ಒಳಗಿದ್ದರೆ ಕೆಟ್ಟ ಫಲಗಳು. ನಮ್ಮಲ್ಲಿ ಒಳ್ಳೆ ಫಲಗಳು ಇದ್ದರೆ ಅದರ ಅರ್ಥ ಏನು? ನಮ್ಮಲ್ಲಿ ಒಳ್ಳೆ ಆತ್ಮನು ಫಲಗಳಿದಾವ, ನಮ್ಮಲ್ಲಿ ಒಳ್ಳೆ ಫಲಗಳು ಇದಾವ. ಒಂದು ವೇಳೆ ಒಳ್ಳೆ ಫಲಗಳು ನಮ್ಮಲ್ಲ ಅಂತಂದ್ರೆ ನಾವು ಕ್ರೈಸ್ತರೆಂದು ಕರೆಯಲ್ಪಡುವುದಕ್ಕೆ ಯೋಗ್ಯರು, ಅರ್ಹರು ನಾವು. ದಿ ಫಸ್ಟ್ ಪಾಯಿಂಟ್ ಟು ನೋಟಿಸ್ ದಟ್ ಹಿ ಈಸ್ ಎ ಕ್ರಿಸ್ಟಿಯನ್. ಅವನು ಕ್ರೈಸ್ತನು, ಈತ ಕ್ರೈಸ್ತನು ಎಂಬುದಾಗಿ ಹೇಳುವುದಕ್ಕೆ ಗುರುತೇನಂತಂದ್ರೆ ಫಲಗಳು. ನಿನ್ನಲ್ಲಿರುವಂತ ಫಲಗಳು ಹೇಳುತ್ತವೆ ನೀನು ಕ್ರೈಸ್ತನ ಅಲ್ವಾ ಅಂತ. ನಿನ್ನಲ್ಲಿರುವಂತ ಕ್ರಿಯೆಗಳು ಹೇಳುತ್ತವೆ ನೀನು ಕ್ರೈಸ್ತನ ಅಲ್ವಾ ಅಂತ. ಕ್ರಿಯೆಗಳಿಲ್ಲ ಸರ್ ನನ್ನ ಹತ್ರ, ಬಟ್ ನಾನು ಕ್ರೈಸ್ತನು ಅಂತಂದ್ರೆ ಆ ಕ್ರೈಸ್ತತ್ವವನ್ನ ದೇವರು ಎಂದಿಗೂ ಒಪ್ಪಿಕೊಳ್ಳುವುದು ಇಲ್ಲ. ನಾವು ಕ್ರಿಯೆಗಳು ಇದ್ದುಕೊಂಡಿರುವಂತ ಕ್ರೈಸ್ತರ, ಕ್ರಿಯೆಗಳಿಲ್ಲದೆ ಇರುವಂತ ಕ್ರೈಸ್ತರ? ಕ್ರಿಯೆಗಳಿಲ್ಲದೆ ಇರುವಂತ ಕ್ರೈಸ್ತರಾಗಿ ಇವತ್ತು ಅನೇಕರು ನಾವಿದ್ದೇವೆ. ಏನಿಲ್ಲ, ನಮ್ಮಲ್ಲಿ ಪ್ರೀತಿ ಇಲ್ಲ, ನಮ್ಮಲ್ಲಿ ಕ್ಷಮಾಪಣೆ ಇಲ್ಲ, ನಮ್ಮಲ್ಲಿ ದಯೆ ಇಲ್ಲ, ಕನಿಕರವಿಲ್ಲ, ಏನು ದೇವರು ಅಂದುಕೊಂಡಂತ ಲಕ್ಷಣಗಳು ಯಾವ ಒಂದು ನಮ್ಮಲ್ಲಿಲ್ಲ. ಬಟ್ ಸ್ಟಿಲ್ ವಿ ಕಾಲ್ ಅವರ್ ಸೆಲ್ಸ್ ಆಸ್ ಎ ಕ್ರಿಸ್ಟಿಯನ್. ಕ್ರೈಸ್ತನು ಅಂತಂದ್ರೆ ಕ್ರಿಸ್ತನ ಭಾವಗಳನ್ನು, ಕ್ರಿಸ್ತನ ಆಲೋಚನೆಗಳನ್ನು ಹಿಂಬಾಲಿಸುವವನೇ ಕ್ರೈಸ್ತನು. ಸಹಿಸಿಕೊಳ್ಳುವವನು ಕ್ರೈಸ್ತನ, ಸಹಿಸಿಕೊಳ್ಳದೇ ಇರುವವನು ಕ್ರೈಸ್ತನ. ಸಹಿಸಿಕೊಳ್ತಿದ್ದೇವೆ ಹಾಗಾದ್ರೆ? ಸಹಿಸಿಕೊಳ್ತಿದ್ದೇವ? ಕ್ಷಮಿಸುವವನು ಕ್ರೈಸ್ತನ, ಕ್ಷಮಿಸದವನು ಕ್ರೈಸ್ತನ? ಕ್ಷಮಿಸ್ತಿದ್ದೇವ ನಾವು? ಕ್ಷಮಿಸ್ಲಿಕ್ಕೆ ನಮ್ಮಿಂದ ಆಗ್ತಿದೆ? ಬಹಳ ಸತಿ ನಮ್ಗೆ ಏನಾಗ್ತಿದೆ ಗೊತ್ತಾ ಪ್ರಿಯರೇ? ಕ್ರೈಸ್ತರೆಂಬುದಾಗಿ ನಾವು ಅಂದುಕೊಳ್ತಿದ್ದೇವೆ, ಆದ್ರೆ ನಿಜವಾಗ್ಲೂ ನಮ್ಮ ಹೃದಯದಲ್ಲಿ ಕ್ರೈಸ್ತರಿಗೆ ಸಂಬಂಧಪಟ್ಟಂತ ಯಾವ ಲಕ್ಷಣವು ನಮ್ಮಲ್ಲಿ? ವಾರಕ್ಕೊಂದ್ಸಲ ನಾವು ಕ್ರೈಸ್ತರಾಗುತ್ತೇವೆ, ವಾರಕ್ಕೊಂದು ಸಲಾನು ಕೂಡ 1 ತಾಸು ನಾವು ಕ್ರೈಸ್ತರಾಗುತ್ತೇವೆ. ಯಾವಾಗ ಅಂತಂದ್ರೆ ಭಾನುವಾರ ಸಭೆಯಲ್ಲಿ ಇದ್ದಂತ ಆ 1 ತಾಸು, 2 ತಾಸು, 3 ತಾಸು, ಎಷ್ಟು ತಾಸಾದರೆ ನಾವು ದೇವರ ಸನ್ನಿಧಾನದಲ್ಲಿ ಇರ್ತೇವೋ ಅಷ್ಟರವರೆಗೆ ನಾವು ಕ್ರೈಸ್ತರಾಗಿರ್ತೇವೆ. ಅದನ್ನು ಬಿಟ್ಟು ಹೊರಗೋದ ತಕ್ಷಣ, ವಾತಾವರಣ ಬಿಟ್ಟ ತಕ್ಷಣ ನಾವು ಕ್ರೈಸ್ತರಾಗಿ, ಆವಾಗ ಸಹಿಸುವಿಕೆ ಬರುತ್ತೆ, ಸಭೆಯಲ್ಲಿದ್ದಾಗ ಪ್ರೀತಿ ಬರುತ್ತೆ, ಕೋಪ ಬರಲ್ಲ, ಏನು ಬರಲ್ಲ. ಅವಾಗ ದೊಡ್ಡ ಪರಿಶುದ್ಧರಾಗ್ಬಿಟ್ಟಿರ್ತೇವೆ. ಸಭೆ ಬಿಟ್ಟ ತಕ್ಷಣ ನಾವೇನಾಗ್ಬಿಡ್ತೇವೆ? ಒಳ್ಳೆಯ ಫಲಗಳೆಲ್ಲ ಸೈಡ್ಗೆ ಇಟ್ಬಿಟ್ಟು ಚರ್ಚಲ್ಲೇ ಮೂಟೆ ಕಟ್ಟಿಟ್ಟು ಏನಂತಾರೆ, ಕೆಟ್ಟ ಫಲಗಳನ್ನ ತೆಗೆದುಕೊಳ್ತೇವೆ. ಹೌದಾ? ಪವಿತ್ರಾತ್ಮನು ನಮ್ಮಲ್ಲಿ ಬಂದಾಗ ನೀನು ನಾನು ಕ್ರೈಸ್ತನೆಂಬುದಾಗಿ ಕರೆಯಲ್ಪಡುತ್ತೆ. ಪವಿತ್ರಾತ್ಮನು ನಮ್ಮಲ್ಲಿ ಇಲ್ಲದೆ ಇದ್ದಾಗ ಕ್ರೈಸ್ತನೆಂಬುದಾಗಿ ನಾನು ಕರೆಯಲ್ಪಡುತ್ತಿದ್ದೆ. ದೀಕ್ಷಾ ಸ್ನಾನ ಹೊಂದಿದವರ ಎಲ್ಲರ ಮೇಲೆ ಪವಿತ್ರಾತ್ಮನು ಬಂದಿದ್ದಾನ ಪ್ರಿಯರೇ? ಮತ್ತೆ ದೀಕ್ಷಾ ಸ್ನಾನವನ್ನ ಹೊಂದಿರುವಂತ ಎಲ್ಲರ ಮೇಲೆ ಪವಿತ್ರಾತ್ಮನು ಬಂದಿದ್ದಾನ? ದೀಕ್ಷಾ ಸ್ನಾನವನ್ನು ಹೊಂದಿರುವಂತ ಎಲ್ಲರ ಮೇಲೆ ಪವಿತ್ರಾತ್ಮನು ಬಂದಿದ್ದಾನೋ? ಬೇಡ. ದೀಕ್ಷಾ ಸ್ನಾನವನ್ನ ಹೊಂದಿದ ನಂತರ ಪವಿತ್ರಾತ್ಮನನ್ನು ನಾವು ಕಾಪಾಡಿಕೊಂಡಿದ್ದೇವಾ? ಇದಕ್ಕೆ ಆನ್ಸರ್ ಹೇಳಿ. ದೀಕ್ಷಾ ಸ್ನಾನವನ್ನು ಹೊಂದಿದ ನಂತರ ನಮ್ಗೆ ಯಾವ ವರ ಕೊಡ್ತೇನೆ ಅಂತ ದೇವರು ಹೇಳಿದ್ದಾರೆ? ಯೇಸು ಕ್ರಿಸ್ತರವರು ಪವಿತ್ರಾತ್ಮನ ವರ. ಓಕೆ, ಆ ವರವನ್ನ ದೇವರು ಕೊಟ್ಟಿದ್ದಾರೆ. ಮತ್ತೆ ಹೊಂದಿಕೊಂಡಂತ ನಾವು ಅದನ್ನ ಕಾಪಾಡಿಕೊಂಡಿದ್ದೇವಾ? ಕಾಪಾಡಿಕೊಂಡಿದ್ದ ನಮ್ಮಲ್ಲಿ ಇದಾನ? ಇಲ್ಲ ಅಂತ ಒಂದು ವೇಳೆ ನಮ್ಮ ಸಮಾಧಾನವಾದರೆ, ಉತ್ತರವಾದರೆ ನಮ್ಮಲ್ಲಿ ಯಾವ ಫಲಗಳಿಲ್ಲ? ಒಳ್ಳೆ ಫಲಗಳಿಲ್ಲ. ಒಳ್ಳೆ ಫಲಗಳು ಯಾಕಿಲ್ಲ? ನಮ್ಮೊಳಗಡೆ ಇವು ಯಾವ ನಮ್ಮ ಹತ್ರ ಇಲ್ಲ. ನಾವು ಕ್ರೈಸ್ತರ?
ಫಲಗಳಿಂದ ನೀನು ನಾನು ಕ್ರೈಸ್ತನೆಂಬುದಾಗಿ ಕರೆಯಲ್ಪಡುತ್ತೆ. ಫಲಗಳಿಲ್ವಾ? ಫಲಗಳಿಲ್ವಾ? ದೆನ್ ವಿ ಆರ್ ನಾಟ್ ಎ ಟ್ರೂ ಕ್ರಿಸ್ಟಿಯನ್. ವಿ ಆರ್ ನಾಟ್ ಎ ಟ್ರೂ ಕ್ರಿಸ್ಟಿಯನ್. ನೂತನವಾದಂತ ಹೃದಯ, ನೂತನವಾದಂತ ಮನಸ್ಸು ನಮ್ಮಲ್ಲಿಲ್ಲದೆ ಹೋದರೆ ನಾವು ಕ್ರೈಸ್ತರಾಗಿ ಕರೆಯಲ್ಪಡ್ಲಿಕ್ಕೆ ಸಾಧ್ಯ. ಇದು ಮೊದಲನೆಯ ರೀತಿ ಕ್ರೈಸ್ತರೆಂದು ಗೊತ್ತಾಗೋದಕ್ಕೆ. ಎರಡನೇದೇನು? ನೂತನವಾಗಿ ಜನಿಸಿದ್ದೇವಾ? ಅಂದ್ರೆ ನೂತನವಾಗಿ ಜನಿಸುವುದಂತಂದ್ರೆ ದೀಕ್ಷಾ ಸ್ನಾನ. ಹಾಗಂದ್ರೆ ನಾವೆಲ್ಲರೂ ಏನಾಗಿದ್ದೇವೆ ಈಗ? ಏನಾಗಿದ್ದೇವೆ ಇವಾಗ? ಕ್ರಿಸ್ತನನ್ನು ಧರಿಸಿಕೊಂಡಿದ್ದೇವೆ. ಓಕೆ. ಕ್ರಿಸ್ತನನ್ನ ಧರಿಸಿಕೊಂಡ ನಂತರ ನಾವ್ ಹೆಂಗ್ ಕಾಣಿಸ್ಬೇಕು? ಕ್ರಿಸ್ಮಸ್ ಹತ್ರ ಬರ್ತಿದೆ. ಕ್ರಿಸ್ಮಸ್ ತಾತ ವೇಷ ಒಬ್ರು ಹಾಕತಾರ, ಹೌದಾ? ಹಾಕೊಂಡಾಗ ಹೆಂಗ್ ಕಾಣಿಸ್ಬೇಕು ಅವ್ರು? ಕ್ರಿಸ್ಮಸ್ ತಾತನ್ ತರನೇ ವೇಷ ಹಾಕೊಂಡ ಮೇಲೂ ಕೂಡ ಇವ್ನ್ ಏನು ವಿಲ್ಸನ್ ಇದ್ದಂಗ್ ಕಾಣ್ತಿದಾನಲ್ಲ ಅಂದ್ಬಿಟ್ರು ಅನ್ಕೊಳ್ಳಿ. ವೇಷ ಹಾಕೊಂಡ್ ಮೇಲೂ ಕೂಡ ಕೆಳಗಿಂದ ಮೇಲ್ವರೆಗೂ ಒಂದ್ 2 ಸಲ ನೋಡ್ಬಿಟ್ಟು ಇವ್ನ್ ಯಾವ ವಿಲ್ಸನ್ ಇದ್ದಂಗ್ ಇದಾನಲ್ಲ ಅಂದ್ಬಿಟ್ರೆ ಇವ್ನ್ ವೇಷ ಹಾಕೊಂಡ್ ಏನಾದ್ರು ಪ್ರಯೋಜನ ಇದೆಯಾ? ಅಂದ್ರೆ ಇವ್ನ್ ವೇಷ ಹಾಕೊಂಡಿದ್ದಾನೆ, ಅದ್ ಸರಿಯಾಗಿ ಹಾಕೊಂಡಿಲ್ಲ. ಒಳಗಿದ್ದವನ್ ಕಾಣಿಸ್ತಿದ್ದಾನೆ, ಧರಿಸಿಕೊಂಡಂತ ಇದು ಧರಿಸಿಕೊಂಡಿರುವಂತ ಈ ಧಾರಣೆ ಏನಾಗಿದೆ ಅದು ಕಾಣ್ತಿಲ್ಲ. ಕ್ರಿಸ್ಮಸ್ ತಾತ ಅಂದ್ರೆ ಹೆಂಗಿರ್ಬೇಕು? ದಪ್ಪಕ್ಕೆ ಹೊಟ್ಟೆ ಇಷ್ಟ ದಪ್ಪ ಮುಂದೆ ಹಾಕೊಂಡು. ತುಂಬಾ ಸಲ ಕ್ರಿಸ್ಮಸ್ ತಾತ ವೇಷ ಚರ್ಚಲ್ಲಿ ಯಾರಾಗ್ತಾರೋ ಗೊತ್ತಿರಲ್ಲ. ಇದ್ದಕ್ಕಿದ್ದಂಗೆ ಕ್ರಿಸ್ಮಸ್ ದಿನಕ್ಕೆ ಕ್ರಿಸ್ಮಸ್ ತಾತ ಬಂದ್ಬಿಟ್ಟಿರ್ತಾನೆ. ಚರ್ಚಲ್ಲಿರೋರೆಲ್ಲರೂ ಲೆಕ್ಕಗಳಾಗ್ತಿರ್ತಾರೆ, ಯಾರಿವ್ನು ಕಂಡಿಡಿಲಿಕ್ಕೆ ಆಗಲ್ಲ. ಯಾಕಂತಂದ್ರೆ ಅವ್ನ್ ಯಾರು ಅಂತ ಯಾರಿಗೂ ಗೊತ್ತಾಗಲ್ಲ. ಕ್ರಿಸ್ಮಸ್ ಎಲ್ಲ ಮುಗಿದ ಮೇಲೆ ಅವಾಗ ಅವ್ರು ಲೆಕ್ಕ ಹಾಕ್ತಾರೆ, ಯಾರು ಮಿಸ್ ಆಗಿದ್ದಾರೆ. ಮಿಸ್ ಆದವನೇ ತಾತ. ಮಿಸ್ ಆಗಿದ್ದವನ್ ಯಾವನು ಅಂತ ಹುಡುಕ್ತಾನೆ. ಅವ್ನ್ ಯಾರು ಇರಲ್ಲ. ಎಲ್ಲಾರು ಒಬ್ಬೊಬ್ರು ಒಂದೊಂದ್ ಹೆಸರು ಹೇಳ್ತಾರೆ. ಅವನಿಲ್ಲ ಅಂತಂದ್ರೆ ಅವ್ನು ಊರಿಗೋಗಿದ್ದಾನೆ. ಓಕೆ. ಇವನಿಲ್ಲ ಅಂತಂದ್ರೆ ಇವನು ಇವತ್ತು ಬಂದಿಲ್ಲ. ಎಲ್ಲರೂ ಲೆಕ್ಕ ಹಾಕ್ತಾರೆ, ಯಾರಿಗೂ ಸಿಗಲ್ಲ. ಲಾಸ್ಟ್ಗೆ ಪಾಸ್ಟ್ರೆ ಬಂದ್ ಹೇಳ್ಬೇಕು, ತೆಗಿಯಪ್ಪ ಮಾಸ್ಕ್ ತೆಗಿಯಪ್ಪ, ಟೋಪಿ ತೆಗಿಯಪ್ಪ ಅಂತ ತನ್ನನ್ನ ತಾನು ರಿವೀಲ್ ಮಾಡ್ಕೊಳ್ಳೋವರೆಗೂ ಯಾರಿಗೂ ಗೊತ್ತಾಗಲ್ಲ. ಇಷ್ಟೊತ್ತು ಅವ್ರೆಲ್ಲ ಏನ್ ಅನ್ಕೊಂಡ್ಬಿಟ್ಟಾರೆ? ಕುಣಿತಿರೋದು ತಾತನೇ ಅನ್ಕೊಂಡ್ಬಿಟ್ಟವ್ರೆ. ಒಳಗಿದ್ದವನು ಅಂತವನು ಕರೆಕ್ಟ್ ಆಗಿ ವೇಷ ಹಾಕೊಂಡಿದ್ದಾನೆ ಅಂತ. ಕ್ರಿಸ್ತನನ್ನ ಧರಿಸಿಕೊಂಡಿದ್ದೇವೆ ಅಂತ ನಂತರ ಕಾಣಬೇಕಾದವರು ಯಾರು? ಕ್ರಿಸ್ತನೇ ಕಾಣ್ತಿಲ್ಲ, ವಿಲ್ಸನ್ನೇ ಕಾಣ್ತಿದ್ದಾನೆ ಅಂತಂದ್ರೆ ಅರ್ಥ ಏನು? ಸರಿಯಾಗಿ ಕೆಲವೊಬ್ರಾದ್ರೆ ಧರಿಸ್ಕೊಂಡೇ ಇಲ್ಲ. ಸರಿಯಾಗಿ ಧರಿಸ್ಕೊಳ್ಳೋದು ಪಕ್ಕಕ್ಕಿಡಿ. ಕೆಲವೊಬ್ರಾದ್ರೆ ಧರಿಸಿಕೊಂಡೇ ಇಲ್ಲ. ಅವ್ರಿಗೆ ಹೆಂಗಿದಾರೋ ಹಂಗೆ ಇದಾರೆ. ಮತ್ತೆ ಹೇಳ್ತಾರೆ ನಾನ್ ದೀಕ್ಷಾ ಸ್ನಾನ ಹೊಂದಿದ್ಯಾ ಅಂತಂದ ಮೇಲೆ ಕ್ರಿಸ್ತನ ಸಾರೂಪ್ಯ ನಿನ್ನಲ್ಲಿ ಕಾಣಬೇಕಲ್ವಾ? ಕ್ರಿಸ್ತನ ಸ್ವಭಾವಗಳು ನಿನ್ನಲ್ಲಿ ಕಾಣಬೇಕಲ್ವಾ? ನಿನ್ನಲ್ಲಿರುವಂತ ಹಳೆಯ ಪರಿಸ್ಥಿತಿ ಕಾಣೆಯಾಗಬೇಕಲ್ವಾ? ಯಾಕೆ ನಿನ್ನಲ್ಲಿ ಇನ್ನೂ ಅದೇ ಕಾಣ್ತಿದೆ ಅಂತಂದ್ರೆ, ನೋ, ನಾನು ದೀಕ್ಷಾ ಸ್ನಾನ ತೆಗೆದುಕೊಂಡಿದ್ದೇನೆ. ನಿನಗ್ ಮಾತ್ರ ಕಣ್ಣು ಏನಾಗ್ಬಿಟ್ಟಿದೆ? ಕಣ್ಣು ನಿಂದು ಸರಿ ಇಲ್ಲ. ಬಟ್ ನಾನು ಮಾತ್ರ ನಿಜವಾಗ್ಲು ಯೇಸು ಸ್ವಾಮಿನೇ ತೋರಿಸ್ತಿದ್ದೇನೆ. ಒಪ್ಕೊಳ್ತಾರ ತುಂಬಾ ಜನ. ನೀನು ಸರಿ ಇಲ್ಲ ಅಂತ ಹೇಳಿದ್ರೆ ಒಪ್ಕೊಳ್ತಾರ? ಯಾರೋ ಬಗ್ಗೆ ಬೇಡ, ನಾವೇ ಒಪ್ಕೊಳ್ತೇವ? ನೀನ್ ಸರಿ ಇಲ್ಲ ಅಂತ ಯಾರಾದ್ರೂ ನಮ್ಮ ಹತ್ರ ಬಂದ್ ಹೇಳಿದ್ರೆ ನಾವ್ ಒಪ್ಕೊಳ್ತೇವ? ಏನ್ ಹೇಳ್ತೇವೆ? ನೀನ್ ಸರಿ ಇಲ್ಲ, ನಿಮ್ಮಪ್ಪ ಸರಿ ಇಲ್ಲ, ನಿಮ್ ಮನೆಯವ್ರು ಸರಿ ಇಲ್ಲ, ನೀವು ಯಾರು ಸರಿ ಇಲ್ಲ, ನಾನೊಬ್ನೇ ಹೇಳ್ತೇವ? ದೀಕ್ಷಾ ಸ್ಥಾನ ಹೊಂದಿದ ನಂತರ ನಮ್ಮನ್ನು ಒಂದು ವೇಳೆ ಯಾರಾದ್ರೂ ಬಂದು ಪ್ರಶ್ನಿಸಿದರೆ, ನಿನ್ನಲ್ಲಿ ಯಾಕೆ ಇಂತ ಚೇಂಜ್ ಕಾಣ್ತಿಲ್ಲ ಅಂತಂದ್ರೆ, ನಮಗೆ ನಾಚಿಕೆ ಆಗಲ್ಲ ಆ ಟೈಮಲ್ಲಿ? ಅವಮಾನ ಆಗಲ್ಲ ಆ ಟೈಮಲ್ಲಿ? ಅವಮಾನ ಆಗಬಾರ್ದು ಅಂತಂದ್ರೆ ಏನ್ ಮಾಡ್ಬೇಕೀಗ? ನೀನ್ ಸರಿ ಇಲ್ಲ, ಹ ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ ಅಂತ ಅವ್ರ ಮೇಲೆ ಎತ್ತಾಕ್ಬಿಟ್ರೆ ನಾನೇನಾಗ್ಬಿಡ್ತೀನಿ ಈಗ? ಒಳ್ಳೆ ನಾವು. ಬಟ್ ನನಗ್ ಗೊತ್ತು ನಾನು ಎಷ್ಟರ ಮಟ್ಟಿಗೆ. ನಾನು ಬಾಯಿ ಬಿಟ್ಟು ನೀನ್ ಸರಿ ಇಲ್ಲ ಅಂತ ಹೇಳಿದ ತಕ್ಷಣ ಅವ್ನ್ ಸರಿಯಾಗಿಲ್ಲದಕ್ಕೆ ಹೋಗೋದಿಲ್ಲ. ನಾನೇ ಸರಿ ಇಲ್ಲ ಎಂಬುದಾಗಿ ನನಗೆ ಗೊತ್ತು.
ಅದಕ್ಕೆ ತಾನೇ ಯೇಸು ಕ್ರಿಸ್ತರು ಹೇಳ್ತಾರೆ, ನಿನ್ನ ಕಣ್ಣಿನಲ್ಲಿರುವಂತ ರವೆ ತೆಗೆದುಕೋ. ನಾ ಬೇರೆಯವರ ಕಣ್ಣಿನಲ್ಲಿರುವಂತ ತೊಳೆ, ಸಾರಿ, ನಿನ್ನ ಕಣ್ಣಿನಲ್ಲಿರುವಂತ ತೊಳೆ ತೆಗೆದುಕೋ, ಬೇರೆಯವರ ಕಣ್ಣಿನಲ್ಲಿರುವಂತ ರವೆನ ತೆಗಿಲಿಕ್ಕೆ ನೀನು ಹೋಗ್ಬೇಡ. ಆವಾಗ ನಿನಗೆ ಚೆನ್ನಾಗಿ ಕಾಣುತ್ತೆ ನಿನ್ನಲ್ಲಿರುವಂತ ತೊಳೆಯನ್ನ ತೆಗೆದುಕೊಂಡ್ರೆ. ಕ್ರೈಸ್ತರಾದಂತ ನಾವು ಅನೇಕ ಬಾರಿ ಏನಾಗ್ಬಿಟ್ಟಿದ್ದೇವೆ ಗೊತ್ತಾ ಪ್ರಿಯರೇ? ನಾನು ಕ್ರೈಸ್ತನಾಗಿ ಬದುಕಬೇಕೆಂಬುದನ್ನ ನಾವು ಮರೆತೋಗ್ಬಿಟ್ಟಿದ್ದೇವೆ. ಇತರರನ್ನ ಕ್ರೈಸ್ತರಾಗಿ ಬದಲಾಯಿಸೋದಕ್ಕೆ ಪ್ರಯತ್ನ ಮಾಡ್ತಿದ್ದೇವೆ. ಅರ್ಥ ಆಗ್ತಿದ್ಯಾ? ಇದೇವ ನಾವಿಲ್ಲಿ? ನಾನು ಕ್ರೈಸ್ತನೆಂಬುದಾಗಿ ಬದುಕಬೇಕೆಂಬ ಸಂಗತಿಯನ್ನ ನಾವು ಮರೆತು ಬಿಟ್ಟಿದ್ದೇವೆ. ಆ ವಿಷಯವನ್ನ ನಾವು ಮರೆತು ಬಿಟ್ಟಿದ್ದೇವೆ. ಇತರರನ್ನ ಕ್ರೈಸ್ತರಾಗಿರೋದಕ್ಕೆ ನಾವು ಪ್ರೋತ್ಸಾಹಿಸುತ್ತಿದ್ದೇವೆ. ಅವಾಗ ಯೇಸುಸ್ವಾಮಿ ಬಂದು ಹೇಳುವಂತದ್ದು ಏನಂತಂದ್ರೆ, ಬೇರೆಯವನ ಪರಿಸ್ಥಿತಿ, ಬೇರೆಯವನ ಸಂಗತಿ ನೀನ್ ಬಿಡು, ನಿನ್ನದೇನ ನೀನ್ ನೋಡ್ಕೋ. ನೀನಿರು ಮೊದಲು, ಅವನ ಕತೆ ಅವ್ನು ನೋಡ್ಕೊಳ್ತಾನೆ, ನಾನ್ ನೋಡ್ಕೊಳ್ತೇನೆ ಅವನ ಬಗ್ಗೆ. ನೀನ್ ಯಾಕೆ ಹಾಳಾಗ್ತಿದ್ಯಾ? ನೀನ್ ಯಾಕೆ ಕ್ರೈಸ್ತನಾಗಿರ್ಲಿಕ್ಕೆ ಆಗ್ತಿಲ್ಲ? ನೀನ್ ಯಾಕೆ ನನ್ನ ಸ್ವಭಾವಗಳನ್ನ ಧರಿಸಿಕೊಳ್ತಿಲ್ಲ? ಮೊದಲನೆಯದೇನು ಗೊತ್ತಾ? ಕ್ರೈಸ್ತನೆಂಬುದಾಗಿ ನೀನು ನಾನು ಕರೆಯಲ್ಪಡಬೇಕಂತಂದ್ರೆ ನನ್ನಲ್ಲಿ ನಿನ್ನಲ್ಲಿ ಫಲಗಳು. ಎರಡನೇದು, ಕ್ರೈಸ್ತನಾಗಿ ಕರೆಯಲ್ಪಡಬೇಕು ಅಂತಂದ್ರೆ ನಾನು ಕ್ರಿಸ್ತನಲ್ಲಿ ಪುನಃ ಜನಿಸಿರಬೇಕು. ಬಾರ್ನ್ ಅಗೈನ್. ಬಾರ್ನ್ ಅಗೈನ್ ನನ್ನಲ್ಲಿ ಇಲ್ಲ ಅಂತಂದ್ರೆ, ನಾನು ಮತ್ತೆ ಜನಿಸಿಲ್ಲ ಅಂತಂದ್ರೆ ನಾನು ಕ್ರೈಸ್ತನೆಂದಿಗೂ ಆಗುವುದಿಲ್ಲ. ಕ್ರೈಸ್ತರೆಂಬುದಾಗಿ ನಾವು ಕರೆಯಲ್ಪಡುತ್ತಿದ್ದೇವೋ, ಕ್ರೈಸ್ತರೆಂಬುದಾಗಿ ನಾವಿದ್ದೇವೋ? ಕ್ರೈಸ್ತರೆಂಬುದಾಗಿ ಕರೆಯಲ್ಪಡುತ್ತಿದ್ದೇವೋ, ಕ್ರೈಸ್ತರಾಗಿ ನಾವಿದ್ದೇವೋ? ಎರಡಕ್ಕೂ ಬಹಳ ವ್ಯತ್ಯಾಸವಿದೆ, ಹೌದಾ? ಕ್ರೈಸ್ತರೆಂದು ಕರೆಯಲ್ಪಡೋದು ಅಂತಂದ್ರೆ ನಾನು ಕ್ರೈಸ್ತನಲ್ಲ, ಬಟ್ ಸ್ಟಿಲ್ ಐ ಆಮ್ ಬಿಂಗ್ ಕಾಲಿಂಗ್ ಆಸ್ ಕ್ರಿಸ್ಟಿಯನ್. ನಾನು ಕ್ರೈಸ್ತನಲ್ಲ, ಬಟ್ ಆದ್ರೂ ನನ್ನೆಲ್ಲರೂ ಕೂಡ ಕ್ರಿಸ್ಟಿಯನ್ ಅಂತ ಕರೀತಿದ್ದಾರೆ. ಸೋ ಕಾಲ್ಡ್ ಕ್ರಿಸ್ಟಿಯನ್ಸ್ ಅಂತಾರೆ ಅವ್ರನ್ನ. ಸೋ ಕಾಲ್ಡ್ ಪಾಸ್ಟರ್ಸ್, ಸೋ ಕಾಲ್ಡ್ ಕ್ರಿಸ್ಟಿಯನ್ಸ್, ಸೋ ಕಾಲ್ಡ್ ಬಿಲೀವರ್ಸ್, ಸೋ ಕಾಲ್ಡ್ ಚರ್ಚ್ ಅಂತವ್ರು ತುಂಬಾ ಜನ ಇದ್ದಾರೆ. ಆದ್ರೆ ಸೋ ಕಾಲ್ಡ್ ಆಗಿ ನಾವಿದ್ದೇವಾ? ಆರ್ ವಿ ರಿಯಲಿ ಲಿವಿಂಗ್ ಲೈಕ್ ದಟ್? ಹಾಗೆ ನಾವು ನಿಜವಾಗ್ಲೂ ಬದುಕುತ್ತಿದ್ದೇವ? ಮೂರನೇದು, ನೀನು ನಾನು ಕ್ರೈಸ್ತನೆಂದು ಗೊತ್ತಾಗಬೇಕು ಅಂತಂದ್ರೆ ಮೂರನೇ ಲಕ್ಷಣ ನಮ್ಮಲ್ಲಿ ಏನಿರುತ್ತೆ ಗೊತ್ತಾ? ಲವ್, ಪ್ರೀತಿ. ಪ್ರೀತಿನೂ ಕೂಡ ಒಂದು ಫಲ ತಾನೆ ಬ್ರದರ್ ಅಂತಂದ್ರೆ? ಪ್ರೀತಿನೂ ಕೂಡ ಒಂದು ಫಲಾನೇ, ಬಟ್ ಇದು ದೊಡ್ಡ ಫಲ, ಇದು ದೊಡ್ಡ ಹಣ್ಣು. ಒಂದ್ 5-6 ವರ್ಷದಿಂದ 10 ವರ್ಷದಿಂದ ಚೇಪೆಕಾಯಿಗಳು ಸೀಸನ್ ಬಂದಾಗ ಮಾರ್ತಿದ್ರು. ಈ ಸೈಜ್ ಇರುತ್ತೆ, ಈ ಸೈಜ್ ಇರುತ್ತೆ, ಜಾಸ್ತಿ ಅಂದ್ರೆ ಈ ಸೈಜ್ ಇರುತ್ತೆ, ಹೌದಾ? ಇವಾಗ ರೋಡ್ಗಳ ಮೇಲೆ ಚೇಪೆಕಾಯಿ ಮಾರ್ತಾರೆ, ಒಂದೊಂದು ಇಷ್ಟಪ್ಪ ಇರುತ್ತೆ, ಕುಂಬಳಕಾಯಿ ಇದ್ದಷ್ಟು ಇರುತ್ತೆ. ಇದೇನಿದು ಅಂತಂದ್ರೆ ಇದು ಚೇಪೆಕಾಯಿ ತರ ಇರೋ ಚೇಪೆಕಾಯಿ, ಇದು ಒರಿಜಿನಲ್ ಅಲ್ಲ, ಹೌದಾ? ಇದು ಒರಿಜಿನಲ್ ಅಲ್ಲ. ಅದನ್ನೇನೋ ಅಂತಾರೆ, ಅದನ್ನ ಸಪರೇಟ್ ಆಗಿ ಬೆಳೆಸ್ತಾರೆ. ಅದನ್ನ ಎಲ್ಲಾ ಕಡೆ ಬೆಳೆಯಲ್ಲ, ಅದು ಸಪರೇಟ್ ಆಗಿ ಬೆಳೆಸ್ತಾರೆ ಅದನ್ನ. ಅದ್ರ ಜೀನ್ಸೇ ಬೇರೆ. ಒರಿಜಿನಲ್ ಜೀನ್ಸ್ ಏನೋ ಗೊತ್ತಾ? ಸೈಜ್ ಇಷ್ಟೇ, ಸೈಜ್ ಇಷ್ಟೇ, ಜಾಸ್ತಿ ದೊಡ್ಡ ಸೈಜ್ ಅಂದ್ರೆ ಇಷ್ಟೇ. ಜೀನ್ಸ್ ಚೇಂಜ್ ಮಾಡ್ಬಿಡ್ತಾರೆ, ಇಂಜೆಕ್ಷನ್ಗಳು ಅದು ಇದು ದರಿದ್ರಗಳನ್ನೆಲ್ಲ ಹಾಕ್ತಾರೆ. ಅವಾಗ ಏನಾಗುತ್ತೆ? ಅದು ಇಷ್ಟಿರೋದು ಇಷ್ಟ ಆಗುತ್ತೆ. ಅದು ಬೆಳೆಯಕ್ಕೆ 1 ವಾರ ಬೇಕಾದ್ರೆ ಇದು ಬೆಳೆಯಕ್ಕೆ 2-3 ದಿನಗಳಲ್ಲೇ ಬೆಳೆದು ಬಿಡುತ್ತೆ. ಸೈಜು ದೊಡ್ಡದು, ಟೈಮು ಕಡಿಮೆ. ಅವಾಗ ಮಾರೋರು ಯಾವ್ದನ್ನ ತಗೋತಾರೆ ಬೇಗ? ಆ? ಚಿಕ್ಕದಾಗಿರೋ ತಗೋತಾರ, ದೊಡ್ಡದಾಗಿರೋ ತಗೋತಾರ? ದೊಡ್ಡದಾಗಿರೋ. ನೆಡೋರು ಕೂಡ ಯಾವ್ದನ್ನ ನೆಡ್ತಾರೆ? ಚಿಕ್ಕದಾಗಿರೋದ, ದೊಡ್ಡದಾಗಿರೋದ? ಯಾಕೆ ಯಾಕೆ ಹೇಳಿ? ಬೇಗ ಬೆಳೆಯುತ್ತೆ, ಆಮೇಲೆ ಸೈಜು. 1 ಕಾಯಿ ಹಾಕಿದ್ರೆ ಸಾಕು, ಅರ್ಧ ಕೆಜಿ 1/4 ಕೆಜಿ ಬಂದ್ಬಿಡುತ್ತೆ. ಯಾವನಾದ್ರೂ 1 ಕೆಜಿ ಕೇಳಿದ್ರೆ 2 ಕಾಯಿ, ಅದು 1 ಕೆಜಿ ಕೇಳಿದ್ರೆ 10-15 ಕಾಯಿ. ಯಾವ್ದು ಬೆಸ್ಟ್? ದೊಡ್ಡ ಸೈಜೇ ಬೆಸ್ಟ್ ತಾನೆ. ಅದಕ್ಕೆ ಮಾರೋವನ್ಗೂ ಅದೇ ಬೇಕು, ನೆಡೋವನ್ಗೂ ಅದೇ ಬೇಕು, ತೆಗೆದುಕೊಳ್ಳೋವನ್ಗೂ ಕೂಡ ಅದೇ ಬೇಕು, ಹೌದಾ? ಯಾಕೆಂತಂದ್ರೆ ಮಾಂಸ ದಪ್ಪ ಇರುತ್ತೆ, ಒಳಗಡೆ ಗುಜ್ಜಿರುತ್ತೆ ನೋಡಿ, ಏನಂತಾರೆ ಅದು, ಬೀಜಗಳು. ಆ ಬೀಜಗಳು ನೋಡಿ ಎಲ್ಲೋ ಪಾತಾಳದಲ್ಲಿ ಇಷ್ಟಿರುತ್ತೆ ಅಷ್ಟೇ, ಅದು 2-3 ಬೀಜಗಳಿರುತ್ತೆ. ಈ ಚಿಕ್ಕ ಚಿಕ್ಕ ಹಣ್ಣುಗಳಲ್ಲಿ ನೋಡಿ, ಅದ್ರ ತುಂಬಾ ಬೀಜಗಳಿರ್ತವೆ. ಮಾಂಸ ಇರುತ್ತೆ, ಬಟ್ ಅದ್ರ ತುಂಬಾನು ಕೂಡ ಬೀಜಗಳಿರುತ್ತೆ. ಇದು ದಪ್ಪ ದಪ್ಪ ಅರ್ಧ ಕೆಜಿ 1/4 ಕೆಜಿ ಬರುತ್ತೆ ನೋಡಿ, ಅದ್ರ ತುಂಬಾ ಮಾಂಸ ಇರುತ್ತೆ, ಬೀಜ ಅಲ್ಲೆಲ್ಲೋ ಮೂಲೆಯಲ್ಲಿ ಚಿಕ್ಕದಾಗಿರುತ್ತೆ. ಅಂದ್ರೆ ಅರ್ಥ ಏನ್ ಗೊತ್ತಾ? ನೋಡಕ್ ದೊಡ್ಡದಾಗೈತೆ, ಒಳಗಡೆ ಮ್ಯಾಟರ್
ಯಾವ್ದಾದ್ರೆ ಮ್ಯಾಟರ್ ಇಲ್ವಲ್ಲ ಅದು ನೆಡೋನ್ಗೂ ಬೇಕಂತೆ, ಮಾರೋನ್ಗೂ ಬೇಕಂತೆ, ತಗೊಳ್ಳೋನು ಕೂಡ ಯಾವ್ದು ತಗೋತಾನಂತೆ ಅದೇ ತಗೊಳ್ತಾನೆ. ಏನಿಲ್ಲ ಅದ್ರಲ್ಲಿ, ಏನಿಲ್ಲ ಅದ್ರಲ್ಲಿ, ಸಬ್ಜೆಕ್ಟ್ ಇಲ್ಲ, ಮ್ಯಾಟರ್ ಇಲ್ಲ, ಇರಬೇಕಾಗಿರುವಂತ ಮೇನ್ ಎಸೆನ್ಷಿಯಲ್ ಅದ್ರಲ್ಲಿ ಇಲ್ಲ. ಬಟ್ ಎಲ್ಲರಿಗೂ ಕೂಡ ಅದೇ ಬೇಕು. ಕ್ರೈಸ್ತರಲ್ಲೂ ಕೂಡ ಅನೇಕರಲ್ಲಿ ಒಳಗಡೆ ಮ್ಯಾಟರ್ ಇಲ್ಲ. ಕಾಣೋದಕ್ಕೆ ಕ್ರೈಸ್ತರು, ದೊಡ್ಡ ಕ್ರೈಸ್ತರು, ದೊಡ್ಡ ಸೇವಕರು, ದೊಡ್ಡ ಬೋಧಕರು, ಅನೇಕ ವರ್ಷಗಳಿಂದ ವಿಶ್ವಾಸದಲ್ಲಿರುವಂತ ವಿಶ್ವಾಸಿಗಳಿವರು, ಸಹಾಯ ಮಾಡುವಂತ ಸಹಾಯಕರಿವರು ಎಂಬುದಾಗಿ ಕೇಳ್ಪಡ್ತಿದ್ದೇವೆ. ನಿಜ ಹೇಳ್ಬೇಕು ಅಂತಂದ್ರೆ ಒಳಗಡೆ ಮ್ಯಾಟರ್ ಏನು? ಇವಾಗ ಇಂಥವ್ರು ಯಾರಿಗ್ ಬೇಕು? ಚರ್ಚ್ ಪಾಸ್ಟರ್ಗೂ ಬೇಕು, ಸಭೆಯವರಿಗೂ ಬೇಕು, ಹೊರಗಡೆ ಯಾರಾದ್ರೂ ಹೋದ್ರೆ ಅವ್ರಿಗೂ ಬೇಕು, ಎಲ್ಲರಿಗೂ ಯಾರು ಬೇಕು? ಒಳಗಡೆ ಮ್ಯಾಟರ್ ಇಲ್ದೇ ಇರೋರ್ಗೆ ಬೇಕು. ಮ್ಯಾಟರ್ ಇರೋರ್ನ ನಾವು ತಗೋತೀವಿ. ಮ್ಯಾಟರ್ ಇರೋದು ಇರುತ್ತೆ ಪಕ್ಕದಲ್ಲಿ, ಅವ್ರನ್ನ ನಾವು ನೋಡ್ತೇವ? ನೋಡಲ್ಲ. ಯಾಕಂತಂದ್ರೆ ಮ್ಯಾಟರ್ ಇರೋದೇನು ಗೊತ್ತಾ? ಬೇಗ ಕೊಳ್ತೋಗುತ್ತೆ. ಒರಿಜಿನಲ್ ಚೇಪೆಕಾಯಿ ಇದೆ ನೋಡಿ, ಅದು ಬೇಗ ಕೊಳಿಯುತ್ತೆ. ಈ ದಪ್ಪ ಇರೋ ಚೇಪೆಕಾಯಿಗಳಿರ್ತಾವ ನೋಡಿ, ಬೇಗ ಕೊಳಿಯಲ್ಲ. ಅದು ಬೇಗ, ನಿಜವಾದ ಕ್ರೈಸ್ತರು ಕೂಡ ಬೇಗ ಸಿಗಲ್ಲ. ಡೂಪ್ಲಿಕೇಟ್ ಕ್ರೈಸ್ತರು ಇರ್ತಾರೆ ನೋಡಿ, ಬೇಗ 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 ಸಿಕ್ಬಿಡ್ತಾರೆ. ಎಲ್ಲಿ ನೋಡಿದ್ರು ಅವರೇ ಕಾಣಿಸ್ತಿರ್ತಾರೆ. ನಾವೇ ಅನ್ಕೊಂಡ್ಬಿಡ್ತೇವೆ ಇದೇ ಒರಿಜಿನಲ್ ಅನ್ಕೊಂಡ್ಬಿಡ್ತೇವೆ. ಇವಾಗಿರುವಂತ ಸಾಗರ್ ವಯಸ್ಸಿನವ್ರಿಗೆ ಚೇಪೆಕಾಯಿ ಅಂದ್ರೆ ಅದೇ. ಅವನಿಗೆ 1/4 kg 1/2 kg ಬರುತ್ತೆ ನೋಡಿ, ಅದೇ ಚೇಪೆಕಾಯಿ. ಈ ಚಿಕ್ಕ ಚೇಪೆಕಾಯಿ, ಇದನ್ನು ಚೇಪೆಕಾಯಿ, ಇದೇ ಒರಿಜಿನಲ್ ಅಂತಂದ್ರೆ ಅವ್ನು ನಂಬೋದಕ್ಕೆ ಸ್ವಲ್ಪ ಕಷ್ಟ ಪಡ್ತಾನೆ. ಯಾಕಂತಂದ್ರೆ ಒರಿಜಿನಲ್ ನನ್ ಚಿಕ್ಕ ವಯಸ್ಸಿಂದ ನೋಡಿದ್ ಯಾವ್ದು ಇಷ್ಟು ದಪ್ಪದ್ದು, ಅದೇ ನನಗೆ ಚೇಪೆಕಾಯಿ. ತುಂಬಾ ಜನ ಇಲ್ಲಿ ಕುಳಿತಂತ ನಾವೆಲ್ಲರೂ ಕೂಡ ಹುಟ್ಟೋದ್ರೊಳಗೆ ಡೂಪ್ಲಿಕೇಟ್ಗಳು ಬೆಳೆದ್ಕೊಂಡ್ಬಿಟ್ಟಿದಾವೆ. ನಾವೇನ್ ಅನ್ಕೊಂಡ್ಬಿಟ್ಟಿವಿ ಗೊತ್ತಾ? ಬೆಳಿತಾ ಬೆಳಿತಾ ಇದೇ ಒರಿಜಿನಲ್ ಅನ್ಕೊಂಡ್ಬಿಟ್ಟಿದಾವೆ. ಒರಿಜಿನಲ್ ನಮ್ಗೆ ನಿಜವಾಗ್ಲು, ಒರಿಜಿನಲ್ ಅಲ್ಲಿ ಏನಿರುತ್ತೆ ಗೊತ್ತಾ? ಪ್ರೀತಿ ಇರುತ್ತೆ, ಮ್ಯಾಟರ್ ಇರುತ್ತೆ. ಒರಿಜಿನಲ್ ಕ್ರೈಸ್ತನಲ್ಲಿ ಪ್ರೀತಿ ಅನ್ನೋದಿರುತ್ತೆ. ಯಾಕಂತಂದ್ರೆ ಪ್ರೀತಿ ಅನ್ನೋ ಆ ಒಂದು ಲಕ್ಷಣವಿದ್ದರೆ ಕ್ಷಮಾಪಣೆ, ದಯೆ, ಉಪಕಾರ, ಸಹಾಯ ಇವೆಲ್ಲವೂ ಕೂಡ ಅದರಲ್ಲಿ ಅಡಗಿರುತ್ತೆ. ಕ್ರೈಸ್ತರಲ್ಲಿ ಇವತ್ತು ಪ್ರೀತಿ ಅನ್ನೋದೇನಾಗ್ಬಿಟ್ಟಿದೆ? ತಣ್ಣಗಾಗ್ಬಿಟ್ಟಿದೆ. ಚೇಪೆಕಾಯಿ ಸೈಜ್ ಅಲ್ಲಿ ಆಗ್ಬಿಟ್ಟೈತೆ. ಒರಿಜಿನಲ್ ಚೇಪೆಕಾಯಿ ಸೈಜ್ ಅಲ್ಲಿ ಎಷ್ಟಿರುತ್ತಲ್ಲ ಪ್ರೀತಿ, ಅಷ್ಟಾಗ್ಬಿಟ್ಟೈತೆ. ಡೂಪ್ಲಿಕೇಟ್ ಚೇಪೆಕಾಯಲ್ಲಿರೋಷ್ಟು ಪ್ರೀತಿಯಲ್ಲಿ ದೇವ್ರು ನಮ್ಮಲ್ಲಿ ಇರಬೇಕು ಅಂತ ದೇವ್ರು ನಮ್ಮಲ್ಲಿ ಅನ್ಕೊಂಡ್ರೆ ಎಷ್ಟಾಗ್ಬಿಟ್ಟೈತೆ? ಇನ್ನೂ ಕೆಲವು ಚೇಪೆಕಾಯಿಗಳು ಗಿಡಗಳಲ್ಲೇ ಇಷ್ಟೇ ಆಗಿರ್ತವೆ. ಇನ್ನು ಮಕ್ಕಳು ನಮ್ಗೆ ಅದು ಚೇಪೆಕಾಯಿ ತಿನ್ಬೇಕನ್ನೋ ಆಸೆ ಅಷ್ಟೇ. ಹೇಳ್ತಾರೆ ದೊಡ್ಡವ್ರು, ಇಲ್ಲ ಇನ್ನೊಂದ್ ವಾರ ಬಿಡು ದೊಡ್ಡದಾಗುತ್ತೆ. ಅಲ್ಲಿವರೆಗೂ ನಮ್ಗೆ ಸ್ವಲ್ಪ ಶುಗರ್ ಜಾಸ್ತಿ ಅಲ್ವಾ? ಆಗಲ್ಲ. ಏನ್ ಮಾಡ್ತೇವೆ? ಇಷ್ಟೇ ಇರುತ್ತೆ. ಕೀಳ್ಬಿಟ್ಟು ಬಾಯಿಗೆ ಹಾಕೊಂಡು 2 ಹಲ್ಲುಗಳ ಮಧ್ಯದಲ್ಲಿ ಪಚಕ್ ಅಂತ ಹೊಡೆದಿದ್ದೆ ಅಷ್ಟೇ, ಮುಗಿದೋಯ್ತು. ಇನ್ನಿಲ್ಲ, ಚೇಪೆಕಾಯಿ ಎಲ್ಲ ಪೀಸ್ ಆಗ್ಬಿಟ್ಟಿರುತ್ತೆ. ಆಗೋಯ್ತಾ ಚೇಪೆಕಾಯಿ? ಇಷ್ಟಾಗೋ ಕೆಪಾಸಿಟಿ ಅದಕ್ಕಿದೆ. ನಾವೆಷ್ಟು ಮಾಡ್ಬಿಟ್ವಿ? ಇಷ್ಟರಲ್ಲೇ ಪ್ರೀತಿ ಅನ್ನೋದು ಬಹಳ ದೊಡ್ಡದ್ದು. ನಾವೇನ್ ಮಾಡ್ಬಿಟ್ಟಿದ್ದೇವೆ ಗೊತ್ತಾ? ನೀನ್ ಎಷ್ಟೇ ದೊಡ್ಡದು ಕೆಪಾಸಿಟಿ ನಿನಗಿದ್ರು ಕೂಡ ನಾನೇನ್ ಮಾಡ್ತೇನೆ, ನೀನು ಇವಾಗ್ಲೇ ಕಿತ್ತು ಬಿಟ್ರೆ ಏನಾಗುತ್ತೆ? ಬೆಳಿಲಿಕ್ಕೆ ಆಗತ್ತಾ? ವಿ ವಿಲ್ ಕೀಪ್ ಬೌಂಡ್ರೀಸ್. ಪ್ರೀತಿ ಮಾಡುವುದಕ್ಕೆ ನಾವು ಬೌಂಡ್ರೀಸ್ ನ ಸೆಟ್ ಮಾಡ್ಕೊಂಡಿರ್ತೇವೆ. ಇಷ್ಟೇ. ದೇರ್ ಆರ್ ನೋ ಬೌಂಡ್ರೀಸ್ ಫಾರ್ ಲವ್. ಪ್ರೀತಿಗೆ ಬೌಂಡ್ರೀಸ್ ಅನ್ನುವಂಥದ್ದು ಎಂದಿಗೂ ಇಲ್ಲ. ಇದ್ದಂಗೆ ಸತ್ಯವೇದ ನಮ್ಗೆ ಎಲ್ಲೂ ಕೂಡ ಹೇಳೋದಿಲ್ಲ. ನೀನು ನಾನು ಬೌಂಡ್ರಿ ಹಾಕೊಂಡು ಪ್ರೀತಿ ಮಾಡ್ತಿದ್ದೇನೆ ಅಂತಂದ್ರೆ ನಾನು ಕ್ರೈಸ್ತನು ಅಲ್ಲ. ಯಾಕಂತಂದ್ರೆ ನಮ್ಮ ಹಿಂದೆ ಇರುವಂತ ಕ್ರೈಸ್ತರೆಲ್ಲರೂ ಕೂಡ ಬೌಂಡ್ರಿಗಳು ಹಾಕೊಂಡೆ ಲವ್ ಮಾಡಿದ್ದಾರೆ ಅಂತಂದ್ರೆ ಹುಡುಗ ಹುಡುಗಿ ಲವ್ ಅಲ್ಲ, ಸಭೆಯಲ್ಲಿ ಲವ್, ಆತ್ಮೀಯ ಲವ್, ದೇವರ ಮೇಲೆ ಇರಬೇಕಾಗಿರುವಂತ ಲವ್. ಈ ಲವ್ ಎಲ್ಲ ಹೆಂಗಾಗ್ಬಿಟ್ಟಿದೆ? ಬಾರ್ಡರ್ ಹಾಕೊಂಡಿರೋ ಲವ್ ಆಗ್ಬಿಟ್ಟಿದೆ. ದೇವರೇ, ನೀನು ಪ್ರತಿದಿನ ನಾನು ರಾತ್ರಿ ಪ್ರಾರ್ಥನೆ ಮಾಡ್ತೇನಲ್ವಾ, ಬೆಳಿಗ್ಗೆ ಎದ್ದಿದ ತಕ್ಷಣ ಪ್ರಾರ್ಥನೆ ಮಾಡ್ತೀನಲ್ಲ, ಸಾಕು. ಊಟ ಮಾಡಕ್ ಮುಂಚೆ ನಿನ್ಗೆ ಪ್ರೇಯರ್ ಮಾಡಿದ್ರೆ ಯಾವತ್ತಾದ್ರೂ ಊಟ ಮಾಡಿದೀನ? ಪ್ರೇಯರ್ ಮಾಡಿ ತಾನೆ ಊಟ ಮಾಡಿರೋದು, ಸಾಕು. ದಿಸ್ ಈಸ್ ಕಾಲ್ಡ್ ಎ ಬೌಂಡ್ರಿ ಲವ್. ವೆನ್ ಯು ಲವ್ ಗಾಡ್
should not keep any boundaries. We should not keep any boundaries. That is what Christian means. ಕ್ರೈಸ್ತನಂತಂದ್ರೆ ಅಂಥವನು. ಪ್ರೀತಿ. ಪ್ರೀತಿ ಇಲ್ಲದವನು ಕ್ರೈಸ್ತನೆಂಬುದಾಗಿ ಕರೆಯಲ್ಪಡುವುದಕ್ಕೆ ಅರ್ಹನು. ಮೊದಲನೇದು ಫಲಗಳು, ಎರಡನೇದು ನೂತನವಾಗಿ ಜನ್ಮಿಸುವಂಥದ್ದು, ಮೂರನೇದು ನೀನು ಕ್ರೈಸ್ತನು, ನಾನು ಕ್ರೈಸ್ತನೆಂದು ಗೊತ್ತಾಗಬೇಕಂತ ನನ್ನಲ್ಲಿ ಏನಿರಬೇಕು? ಪ್ರೀತಿ. ಪ್ರೀತಿ ಮೊದಲನೇದು ಫಲಗಳು, ಎರಡನೇದು ಪುನರ್ಜನ್ಮ ಅಂದ್ರೆ ಕ್ರಿಸ್ತನಲ್ಲಿ ಮತ್ತೆ ಜನ್ಮಿಸುವಂಥದ್ದು, ಥರ್ಡ್ ಒನ್ ಲವ್. ಡು ವಿ ಲವ್ ಈಚ್ ಅದರ್? ಡು ವಿ ಲವ್ ಈಚ್ ಅದರ್? ಅನೇಕ ಸಭೆಗಳು ಹಾಳಾಗುವುದಕ್ಕೆ, ಬಿದ್ದು ಹೋಗುವುದಕ್ಕೆ, ವಾಕ್ಯ ಅರ್ಥ ಆಗದೆ ಇರೋದಕ್ಕೆ ಕಾರಣವೇನೋ ಗೊತ್ತಾ ಪ್ರಿಯರೇ? ಸಭೆಗೆ ಬರುವಂತ ಇವತ್ತು ಪ್ರೀತಿಯ ಸಂದೇಶವನ್ನ ಕೇಳಿರ್ತಾರೆ, ಸಭೆ ಮುಗಿದ ತಕ್ಷಣ ಒಬ್ಬರ ಮುಖ ಒಬ್ರು ಸರಿಯಾಗಿ ನೋಡ್ಕೊಳ್ಳೋದಿಲ್ಲ, ಒಬ್ಬರ ಹತ್ರ ಒಬ್ರು ಸರಿಯಾಗಿ ಅವತ್ತು ಆ ವಾರ ಪ್ರೀತಿ ಬಗ್ಗೆನೇ ಮಾತಾಡಿರ್ತಾರೆ, ಪ್ರೀತಿ ಬಗ್ಗೆನೇ ವಾಕ್ಯ ಕೇಳಿರ್ತಾರೆ, ಬಟ್ ಸ್ಟಿಲ್ ದೇ ವೋಂಟ್ ಲವ್ ಈಚ್ ಅದರ್. ಯಾಕೆಂತಂದ್ರೆ ಪ್ರೀತಿ ಹೃದಯದಲ್ಲಿ ಏನಾಗ್ಬಿಟ್ಟಿದೆ? ಕಡಿಮೆ ಆಗ್ಬಿಟ್ಟಿದೆ. ಪ್ರೀತಿ ಅನ್ನೋದು ಆ ಬೆಂಕಿ ಆರೋಗ್ಬಿಟ್ಟಿದೆ. ಪ್ರೇರೆ, ಈ ಸಭೆ ದೇವರ ಪ್ರಣಾಳಿಕೆಗಳನ್ನ ನೆರವೇರಿಸುವಂತ ಸಭೆಯಾಗಿರಬೇಕು ಅಂತಂದ್ರೆ ಪ್ರೀತಿಯಲ್ಲಿ ಬಲವಾಗಿರಬೇಕು. ಶತ್ರು ಒಂದು ವೇಳೆ ಒಳಗೆ ಬಂದರೂ ಕೂಡ ಅವನನ್ನ ಪ್ರೀತಿಸುವ ಮಟ್ಟಿಗೆ ನಮ್ಮಲ್ಲಿ ಪ್ರೀತಿ. ನಿನ್ನ ಪಕ್ಕದಲ್ಲಿ ಕೂತವನು ಅವನು ಶತ್ರು ಅಲ್ವಾ, ಅವನು ಕೆಟ್ಟವನಲ್ವಾ, ಅವನನ್ನ ಪ್ರೀತಿ ಮಾಡಬಾರ್ದಲ್ವಾ ಅಂತ ಅವನು ಹೇಳ್ತಿದ್ರು ಕೂಡ ಅವಾಗ ಇಮಿಡಿಯೇಟ್ ಆಗಿ ಅರ್ಥ ಆಗ್ಬೇಕಾರಂತದ್ದೇನೋ ಗೊತ್ತಾ? ಅವನು ಬಲಹೀನನು. ಅವನು ಬಲಹೀನನು. ಪಕ್ಕದಲ್ಲಿದ್ದಂತ ನೀನ್ ಏನ್ ಮಾಡ್ಬೇಕು ಗೊತ್ತಾ? ಇಲ್ಲ, ಪ್ರೀತಿ ಮಾಡ್ಬೇಕು. ಲೆಟ್ ಹಿಮ್ ಇನ್. ಒಳಗ್ ಬರ ಕೇಳು, ನಾಳೆ ಕೇಳು. ಆದ್ರೆ ಸಭೆಯ ಒಳಗೆ ಮಾತ್ರವಲ್ಲ, ನನ್ನ ಜೀವನದಲ್ಲೂ ಕೂಡ, ನನ್ನ ಬದುಕಿನಲ್ಲಿ ಅನೇಕರು ಬರ್ತಿರ್ತಾರೆ. ಅವರನ್ನ ಪ್ರೀತಿ ಮಾಡಬೇಕಾದಂತ ಬಾಧ್ಯತೆಯನ್ನ ದೇವರು ನಮ್ಮ ಮೇಲೆ ಇಟ್ಟಿದ್ದಾರೆ. ಅದನ್ನ ಮಾಡದಂತ ದಿನ, ಅದನ್ನು ನಾವು ನೆರವೇರಿಸಿದಂತ ದಿನ ಪ್ರಿಯರೇ, ನಾವು ಕ್ರೈಸ್ತರೆಂದು ಕರೆಯಲ್ಪಡೋದಕ್ಕೆ ನಾವು ಯೋಗ್ಯರು ಎಷ್ಟು ಮಾತ್ರಕ್ಕೂ ಅಲ್ಲ. ಹೀಗೇಳಿ ನಾವು ಕ್ರೈಸ್ತರೇನಾ? ಆರ್ ವಿ ಕ್ರಿಸ್ಟಿಯನ್ಸ್? ಆರ್ ವಿ ಸ್ಟಿಲ್ ಕ್ರಿಸ್ಟಿಯನ್ಸ್? ಫಲಗಳಿದಾವ ನಮ್ಮಲ್ಲಿ? ಪ್ರೀತಿ ಇದೆಯಾ ನಮ್ಮಲ್ಲಿ? ನಮ್ಮಲ್ಲಿ? ನೋ ಸರ್. ಇಫ್ ಯು ಡೋಂಟ್ ಲವ್ ಯುವರ್ ಎನಿಮಿ, then you are not a Christian. ದೇವರು ಹೇಳಿದಂತ ಕ್ರೈಸ್ತನು ನೀನು ನಾನು ಅಲ್ಲ. ಕ್ರೈಸ್ತನಾಗಿ ಲೋಕದಲ್ಲಿ ಬದುಕುವುದು ಅಷ್ಟು ಸುಲಭವೂ ಕೂಡ ಅಲ್ಲ ಪ್ರೇಯರ್. ಇಟ್ಸ್ ನಾಟ್ ಅನ್ ಈಸಿ ಥಿಂಗ್ ಮೈ ಡಿಯರ್ ಫ್ರೆಂಡ್. ಅದು ಅಷ್ಟು ಸುಲಭವಾದಂತ ಮಾರ್ಗವು ಅಲ್ಲವೇ ಅಲ್ಲ, ಅಲ್ಲವೇ ಅಲ್ಲ. ಕ್ರೈಸ್ತನಾಗಿ ನಟನೆ ಮಾಡಬಹುದು, ನಾವು ಕ್ರೈಸ್ತನಾಗಿ ನಟನೆ ಮಾಡಬಹುದು. ಚರ್ಚ್ಗೆ ಬಂದ ತಕ್ಷಣ ವಾಕ್ಯ ಕೇಳ್ತಿದ್ದಂಗೆ ನಟನೆ ಮಾಡಬಹುದು, ಬರ್ಕೊಳ್ತಿದ್ದಂಗೆ ನಟನೆ ಮಾಡಬಹುದು, ಹಾಡು ಆಡ್ತಿದ್ದಂಗೆ ನಟನೆ ಮಾಡಬಹುದು, ಎಲ್ಲಾ ಮಾಡ್ತೇವೆ. ಬಟ್ ಒಳಗೆ ನಾನು ನೀನು ಎಂಥವನೆಂಬುದಾಗಿ ನನಗೆ ಮಾತ್ರ ಚೆನ್ನಾಗಿ ಗೊತ್ತು. ನಾನು ಹೇಳೋದಕ್ಕೆ ಆಗಬೇಕು ನಾನು ಕ್ರೈಸ್ತನೆಂಬುದಾಗಿ. ನನಗೆ ನಾನು ಹೇಳಿಕೊಳ್ಳೋದಕ್ಕಾಗದೇ ಇರುವಂತ ದಿನ, ನಾನು ಹೊರಗಡೆ ನಟನೆ ಎಷ್ಟು ದೊಡ್ಡದಾಗಿ ಮಾಡಿದರೂ ಕೂಡ ನಾನು ಕ್ರೈಸ್ತನೆಂಬುದಾಗಿ ಕರೆಯಲ್ಪಡ್ಲಿಕ್ಕೆ. ತುಂಬಾ ಜನ ಹೀರೋಗಳ ಡೂಪ್ಗಳಿರ್ತಾರೆ. ಇನ್ಸ್ಟಾಗ್ರಾಮು ಓಪನ್ ಮಾಡಿದ್ರೆ ಜೂನಿಯರ್ ಪ್ರಭಾಸ್ ಅಂತಾನೆ, ಜೂನಿಯರ್ ಮಹೇಶ್ ಬಾಬು ಅಂತಾನೆ, ಜೂನಿಯರ್ ದರ್ಶನ್ ಅಂತಾನೆ, ಜೂನಿಯರ್ ಅಪ್ಪು ಅಂತಾನೆ. ಹೌದಾ? ಇದಾವ? ನೋಡಿದೀರಾ? ಅವ್ರನ್ನ ನೋಡಿ, ಕೆಲವೊಬ್ಬರನ್ನ ನೋಡಿದ್ರೆ ಗೊತ್ತಾಗುತ್ತೆ ಇವ್ರು ಡೂಪ್ ಅಂತ. ಕೆಲವೊಬ್ರು ವೇಷ ಹಾಕೊಂಡ್ ಬರ್ತಾರೆ, ಅವ್ರನ್ನ ಹೇಳ್ದೇನೆ ಕಂಡಿಡಿಲಿಕ್ಕೆ ತುಂಬಾ ಟೈಮ್ ಬೇಕಾಗುತ್ತೆ ನಮಗೆ. ಒರಿಜಿನಲ್ ಇದ್ದಂಗೆ ಅವರ ಬಾಡಿ, ಅವರ ಸ್ಮೈಲ್, ಅವರ ಎವ್ರಿಥಿಂಗ್ ಒರಿಜಿನಲ್ ಇದ್ದಂಗೆ ಇರ್ತಾರೆ. ಬಟ್ ಕೆಲವು ಜನ ನಾವು ನೋಡ್ಬಿಟ್ರೆ ಗೊತ್ತಾಗ್ಬಿಡುತ್ತೆ ಇವನ್ ಡೂಪು. ನಮ್ಮನ್ನ ನೋಡಿದ್ರೆ ಗೊತ್ತಾಗತ್ತಾ? ನಮ್ಮನ್ನ ನೋಡಿದ್ರೆ ಗೊತ್ತಾಗತ್ತಾ ಅಂದ್ರೆ ಒರಿಜಿನಲ್ ಡೂಪ ಅಂತ ಗೊತ್ತಾಗತ್ತಾ? ಗೊತ್ತಾಗತ್ತಾ? ಮದ್ವೆಗೆ ಹೋಗಿ, ಮದ್ವೆ ತುಂಬಾ ಜನ ಬರ್ತಿದಾರೆ, ಮಾತಾಡ್ತಿದಾರೆ. ಒಬ್ರು ಬಂದು ತುಂಬಾ ಹತ್ರದವ್ರು ಮಾತಾಡ್ದಂಗ್ ಮಾತಾಡ್ತಿದ್ರು. ನನಗೆ ತಲೆಗೆ ಹೊಡಿಬೇಕಲ್ಲ, ಹೊಡಿತಿಲ್ಲ. ಅವ್ರೇನೋ ಮಾತಾಡ್ತಾರೆ, ಹೂ 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 ಹೂ. ಸುಮಾರು ಹೊತ್ತಾದ್ಮೇಲೆ ಅವ್ರಿಗೆ ಡೌಟ್ ಬಂತು, ಇವ್ರು ನನ್ನನ್ನ ಗುರ್ತಿಡ್ದಿಲ್ಲ ಅಂತ. ಬಂದ್ ಹೇಳಿದ್ರು,
ನನ್ನ ಹೆಸರು ಇದು, ಅವ್ರ ಬಯೋಡೇಟಾ ಹೇಳಿದ್ರಿ ಹಿಂಗೆ ಅಂತ. ಶಾಕ್ ಆದೆ ನಾನು, ಶಾಕ್ ಆದೆ. ಯಾಕಂತಂದ್ರೆ ಮುಖದ ಮೇಲೆ 1-2 kg ಮೇಕಪ್ ಹಾಕೊಂಡ್ ಬಂದಿದ್ದಾರೆ ಅವರು. ಮೇಕಪ್ ಹಾಕೊಂಡ್ ಬಂದಿದ್ದಾರೆ. ಅವ್ರು ಇವ್ರೆ ಅಂತ ಗೊತ್ತಾಗಿ ನನ್ಗೆ ಆಗ್ಲೇ ಇಲ್ಲ. ಅವ್ರು ಬಂದು ಹೇಳೋವರೆಗೂ ಕೂಡ ನನಗೆ ಗೊತ್ತಾಗಿಲ್ಲ ಇವ್ರೆ ಅಂತ. ಯಾಕಂತಂದ್ರೆ ಮುಖದ ಮೇಲೆ ಎಷ್ಟು ಕೆಜಿ ಹಾಕೊಂಡವ್ರು. ಅವ್ರು ಕಾಣದೇ ಇರುವಷ್ಟು ಮೇಕಪ್ ಹಾಕೊಂಡವ್ರು. ಅವ್ರು ಹೇಳೋವರೆಗೂ ಕೂಡ ನನಗೆ ಗೊತ್ತಾಗಿಲ್ಲ. ನೀವಂತ ಗೊತ್ತಾಗಿಲ್ಲ ನನಗೆ ಎಷ್ಟೊತ್ತು. ಕ್ರೈಸ್ತರಾಗಿ ನಾವು ಕೂಡ ಏನಾಗ್ಬಿಟ್ಟಿದ್ದೇವೆ ಗೊತ್ತಾ? ಮೇಕಪ್ ಹಾಕೊಂಡ್ಬಿಟ್ಟಿದ್ದೇವೆ. ಯಾವ ಲೆವೆಲ್ಗೆ ಮೇಕಪ್? ಮದ್ವೆಗಾದ್ರೆ ನಾವು ಮೇಕಪ್ ಗಳು ಹಾಕತ್ತೇವೆ, ಫಂಕ್ಷನ್ ಗಳಾದ್ರೆ ನಾವು ಅರ್ಧ kg ಮಣ್ಣು ಹಾಕತ್ತೇವೆ ಮೈ ಮೇಲೆ. ಕ್ರೈಸ್ತರಾಗಿ ನಾವು ಯಾವಾಗ ಹಾಕತ್ತೇವೆ ಮೇಕಪ್ ನ? ಎಸ್, ವಾರಕ್ಕೊಂದ್ಸಲ ಚರ್ಚಿಗೆ ಬರ್ತೇವೆ ನೋಡಿ, ಅವ್ ಮೇಕಪ್ ಹಾಕೊಳ್ತೇವೆ. ಶರೀರಕ್ಕೆ ಮೇಕಪ್ ಹಾಕ್ಬೇಕಂದ್ರೆ ಟೈಮ್ ಬೇಕಾಗತ್ತೆ. ಕ್ರೈಸ್ತನೆಂಬುದಾಗಿ ಮೇಕಪ್ ಹಾಕ್ಲಿಕ್ಕೆ ಟೈಮೇ ಬೇಕಿಲ್ಲ. ರೋಡ್ ಅಲ್ಲಿ ಯಾರಾದ್ರೂ ಚರ್ಚ್ ಮೆಂಬರ್ ಕಾಣ್ಬಿಟ್ಟು ಇಮಿಡಿಯೇಟ್ ಮೇಕಪ್ ಹಾಕೊಂಡ್ಬಿಡ್ತೀವಿ ನಾವು. ಫೋನ್ ಅಲ್ಲಿ ಅಷ್ಟುವರೆಗೂ ಅದು ಇದು ಹಂಗೆ ಹಿಂಗೆ ಎಲ್ಲ ರಫ್ ಅಂಡ್ ಟಫ್ ಆಗಿ ಮಾತಾಡ್ತಿದ್ದವ್ರು ಚರ್ಚ್ ಮೆಂಬರ್. ಬ್ರದರ್, ಏನ್ ಬ್ರದರ್ ಇಲ್ಲಿ ಈ ರೋಡ್ ಅಲ್ಲಿ ಏನ್ ಕೆಲಸ ಬ್ರದರ್? ಏನ್ ಹಾಕೊಂಡ್ಬಿಟ್ಟಿವಿ ಇಮಿಡಿಯೇಟ್ ಆಗಿ. ಅವಾಗ ಆ ರೋಡ್ ಅಲ್ಲಿ ಇದ್ದವನ್ಗೆ ಏನ್ ಅನ್ಸ್ಬೇಕಂತಂದ್ರೆ, ಅಬಾ ಎಷ್ಟ್ ಚೆನ್ನಾಗ್ ಮಾತಾಡಿದ್ರೆ, ಎಷ್ಟು ಪ್ರೀತಿ, ಎಷ್ಟು ಬಾ ಸೂಪರ್ ಅಂತ ಅನ್ಸುತ್ತೆ. ಬಟ್ ನಿಜವಾಗ್ಲೂ ಹೇಳ್ಬೇಕಂತಂದ್ರೆ ಅದು ಹೊರಗಿರೋದೆಲ್ಲ ಏನದು? ಒರಿಜಿನಲ್. ಕ್ರೈಸ್ತರೇ, ನಾವು ಒರಿಜಿನಲ್ ಆಗಿರೋದಕ್ಕೆ ಪ್ರಯತ್ನಿಸೋಣ. ಒರಿಜಿನಲ್ ಆಗಿ ಅಂತಂದ್ರೆ ನಟನೆ ಮಾಡ್ಬೇಕಾದಂತ ಅವಶ್ಯಕತೆ ಇಲ್ಲ. ಕ್ರಿಸ್ತನು ನಿನ್ನಲ್ಲಿದ್ದರೆ ಕ್ರಿಸ್ತನ ಪ್ರಭಾವವು ನಿನ್ನಲ್ಲಿ ಕಾಣುತ್ತೆ. ಕ್ರಿಸ್ತನು ನನ್ನಲ್ಲಿಲ್ಲದೆ ಹೋದರೆ ಅವಾಗ ನಾನು ಪ್ರಭಾವವನ್ನ ತೋರಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೇನೆ. ಕ್ರಿಸ್ತನ ಪ್ರಭಾವವು ನನ್ನಲ್ಲಿ ಇಲ್ಲ. ಸುಮಾರು ವರ್ಷಗಳ ಹಿಂದೆ ಧರ್ಮಸ್ಥಳದಲ್ಲಿ ಒಂದು ಇನ್ಸಿಡೆಂಟ್ ರೇಸ್ ಆಯ್ತು. ಅದು ಸತ್ಯನೋ ಅಸತ್ಯನೋ ನನಗೆ ಗೊತ್ತಿಲ್ಲ. ಅದು ಇದೆಯೋ ಇಲ್ಲ ಅಂತಾನು ಕೂಡ ನನಗೆ ಗೊತ್ತಿಲ್ಲ. ಏನಂತಂದ್ರೆ ರೂಮರ್ಸ್ ಕೇಳಲ್ಪಟ್ಟಿರೋದು ಏನಂತಂದ್ರೆ, ಆ ಧರ್ಮಸ್ಥಳದ ಹತ್ರ ಒಂದು ದೊಡ್ಡ ಜ್ಯೋತಿ ತರ ಬೆಳಗ್ತಾ ಇರುತ್ತಂತೆ ಎನಿ ಟೈಮ್. ಸತ್ಯನಾ? ಧರ್ಮಸ್ಥಳ, ತಿರುಪತಿ ಸಾರಿ, ಧರ್ಮಸ್ಥಳ ಅಲ್ಲ, ಯಾವ್ದೋ ಒಂದು ಟೆಂಪಲ್ ಬಿಡಿ. ಏನೋ ಒಂದು ದೊಡ್ಡ ಜ್ಯೋತಿ ಬೆಳೀತಿರುತ್ತಂತೆ. ಏನಂತಾರೆ, ಎನಿ ಟೈಮ್ ಅದು ಮಳೆನೇ ಬರಲಿ, ಚಳಿನೇ ಬರಲಿ, ಬಿಸಿಲೇ ಇರ್ಲಿ, ಹಗಲೇ ಆಗ್ಲಿ, ರಾತ್ರಿ ಆಗ್ಲಿ, ಬೆಳಗ್ತಾನೆ ಇರುತ್ತಂತೆ. ಬಟ್ ಹತ್ರ ಹೋಗ್ಲಿಕ್ಕೆ ಚಾನ್ಸ್ ಇಲ್ಲ, ದೂರದಿಂದ ಅದ್ ಕಾಣುತ್ತೆ. ಸೊ ಅದು ದರ್ಶನ, ಆ ಟೈಪ್ ಆಫ್ ಅಲ್ಲಿ ಅವರು ಬಿಲೀವ್ ಮಾಡ್ತಾರೆ. ಒಬ್ಬನಿಗೆ ಡೌಟ್ ಬಂತು, ಇದೆಯಂತ ಇದು ಮಳೆಯಲ್ಲೂ ಆರ್ದಿರೋ ಬೆಂಕಿ, ಅದು ಎಂತ ಬೆಂಕಿ ಅಂತ ಹೇಳಿ ಈ ಯಾರಿಗೂ ಗೊತ್ತಾಗದಂಗೆ ಸೀಕ್ರೆಟ್ ಆಗಿ ಹೋದ್ರೆ ಅಲ್ಲಿ ಏನಾಗ್ತಿದೆ ಗೊತ್ತಾ? ಇಲ್ಲಿ ಭಕ್ತರೆಲ್ಲರೂ ಕೂಡ ಕರ್ಪೂರ, ಅಗರಬತ್ತಿ, ಕಸ ಕಡ್ಡಿ ಎಲ್ಲ ತಂದಾಕ್ತಾರೆ ನೋಡಿ. ಈ ಕಸ ಎಲ್ಲ ಅಲ್ಲಿಗೆ ಶಿಫ್ಟ್ ಆಗುತ್ತೆ. ಅಲ್ಲಿ ಕೆಲವರು ಇದ್ದಾರೆ, ಈ ಕಸ ಎಲ್ಲ ಹಾಕಿ ಬೆಂಕಿ ಹಚ್ಚೋರು. ಶಿಫ್ಟ್ ವೈಸ್ ಚೇಂಜರ್. ಅದು ಹೊರಗೆ ಬಂದಾಗ ಆದಂತ ನ್ಯೂಸೆನ್ಸ್ ದೊಡ್ಡ ನ್ಯೂಸೆನ್ಸ್ ಆಯ್ತು. ನಾವು ದೇವ್ರಿಗೆ ಅಗರಬತ್ತಿ ಹಚ್ಚಿದ್ರೆ ನೀವು ನಮಗ ಅಗರಬತ್ತಿ ಹಾಕ್ತಿದ್ದೀರಾ ಅಂತ ದೊಡ್ಡ ನ್ಯೂಸೆನ್ಸ್ ಆಯ್ತು. ಯಾಕೆಂತಂದ್ರೆ ಅಲ್ಲಿ ಒರಿಜಿನಾಲಿಟಿ ಇಲ್ಲದೆ ಇರೋದನ್ನ ಇರೋದಕ್ಕೆ ತೋರಿಸೋದಕ್ಕೆ ಪ್ರಯತ್ನ ಮಾಡಿದ್ರು. ಬಟ್ ಅದು ತುಂಬಾ ದಿನಾನು ಕೂಡ ಇರಲಿಕ್ಕೆ. ಕ್ರೈಸ್ತರು ನಾವಲ್ಲ, ಕ್ರೈಸ್ತರೆಂಬುದಾಗಿ ತೋರಿಸಿಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಿದ್ದೇವೆ. ಒಂದು ದಿನ ಓಕೆ, 2 ದಿನ ಓಕೆ, 1 ವರ್ಷ ಓಕೆ, 2 ವರ್ಷ ಓಕೆ, ಒಂದು ದಿನ ಮಾತ್ರ ಖಂಡಿತ ಗೊತ್ತಾಗುತ್ತೆ. ಖಂಡಿತ ಗೊತ್ತಾಗುತ್ತೆ. ಒಬ್ಬ ಚರ್ಚ್ ಬಿಲೀವರ್ ಬಂದು ಪಾಸ್ಟರ್ಗೆ ಹೇಳಿದಂತೆ, ಪಾಸ್ಟ್ರೆ, ಇನ್ಮೇಲಿಂದ ನಾನು ಸಿನಿಮಾ ನೋಡೋದು ಬಿಟ್ಟುಬಿಟ್ಟೆ ಪಾಸ್ಟ್ರೆ. ವೆರಿ ಗುಡ್, ಒಳ್ಳೆ ಡಿಸಿಷನ್ ತಗೊಂಡಿದ್ದೆ. ಸಿನಿಮಾಗಳನ್ನ ನೋಡೋದು ಬಿಟ್ಟೆ. ತುಂಬಾ ಖುಷಿ ಆಯ್ತು ಆ ವ್ಯಕ್ತಿ ಮೇಲೆ. ಈ ಪಾಸ್ಟ್ರ್ ಒಂದು ಅಭ್ಯಾಸ, ಸರ್ಪ್ರೈಸ್ ವಿಸಿಟ್ ಮನೆಗಳಿಗೆ. ಹೇಳಲ್ಲ ಕೇಳಲ್ಲ ಬಂದ್ಬಿಡ್ತಾರೆ ಚರ್ಚ್ಗೆ, ಮನೆಗಳಿಗೆ. ಓಕೆ, ಈ ತರ ಒಂದಿನ ಬಂದ್ರಂತೆ. ಯಾರು ಸಿನಿಮಾ ನೋಡಲ್ಲ ಅಂತ ಹೇಳಿದ್ನಲ್ಲ, ಬಂದು ಓಪನ್ ಮಾಡಿದ ತಕ್ಷಣ ಇವನಿಗೆ ಫುಲ್ ಶಿವರಿಂಗ್ ಆಗ್ಬಿಟ್ಟಿತ್ತು. ಏನ್ ಪಾಸ್ಟರ್ ಬಂದ್ಬಿಟ್ರೆ ಇದ್ದಕ್ಕಿದ್ದಂಗೆ. ಅಲ್ಲಪ್ಪ, ನನ್ ಜಾಬ್ ಅದು ಬರ್ತಿರ್ತೀನಿ ನಾನು ರೆಗ್ಯುಲರ್, ಗೊತ್ತಲ್ವಾ ನಿನ್ಗೆ, ಬರ್ತಿರ್ತೀನಿ. ಅಲ್ಲ ಪಾಸ್ಟರ್, ಒಂದ್ ಫೋನು
ಒಂದೇನಾದ್ರು ಇಲ್ಲ ಇಲ್ಲ ಬಂದು ಒಳಗ್ ಕೂತವ್ರೆ. ರೂಮಿಂದ ಸೌಂಡ್ ಬರ್ತೈತೆ. ಏನು ಸೌಂಡ್ ಅಂತಂದ್ರೆ ಏನಿಲ್ಲ ಫಸ್ಟ್ ಏನು ಇಲ್ಲ ಏನು ಸೌಂಡ್ ಅದು ಇಲ್ಲ ಇಲ್ಲ ಫಸ್ಟ್ ಟೀ ಕುಡಿತೀರಾ, ನೀರು ಕುಡಿತೀರಾ, ಅದು ಕುಡಿತೀರಾ, ಇದು ಕುಡಿತೀರಾ, ಜ್ಯೂಸ್ ತರಲ್ಲ, ಅದ್ ತರಲ್ಲ, ಎಲ್ಲ ಬೇಡ. ಏನ್ ಅಷ್ಟು ದೊಡ್ಡದಾಗಿ ಸೌಂಡ್ ಬರ್ತೈತೆ ಅಂತ. ಏನಿಲ್ಲ ಫಸ್ಟ್ ಫಾಸ್ಟಿಗೆ ಡೌಟ್ ಬಂತು. ರೂಮ್ ಡೋರ್ ಓಪನ್ ಮಾಡಿ ನೋಡಿದ್ರೆ ಲ್ಯಾಪ್ಟಾಪ್, 2 ಸ್ಪೀಕರ್ ಇಟ್ಕೊಂಡು ಡೋರ್ ಎಲ್ಲ ಕ್ಲೋಸ್ ಮಾಡ್ಕೊಂಡು ಜೋರಾಗಿ ಸಿನಿಮಾ ನೋಡ್ತಿದ್ದಾನೆ. ಅಲ್ಲ ಕಣೋ, 2 ವಾರದಿಂದ ಹೇಳ್ದಲ್ಲೋ ಸಿನಿಮಾ ನೋಡಲ್ಲ ಅಂತ. ಅಂದ್ರೆ ಫಸ್ಟೇ ಟಿವಿಲ್ ನೋಡಲ್ಲ ಅಂದೆ, ಲ್ಯಾಪ್ಟಾಪ್ ಅಲ್ಲಿ ನೋಡಲ್ಲ ಅಂತ ನಾನು. ಲ್ಯಾಪ್ಟಾಪ್ ಅಲ್ಲಿ ನಾನು ಟಿವಿಲಿ ಪಾಸ್ಟರ್ನ ಮೋಸ ಮಾಡ್ಬೋದು ಅಲ್ಲ, ಮನೆಯವ್ರನ್ನು ಬೇಕಾದ್ರೆ ಯಾರನ್ನ ಮೋಸ ಮಾಡಕ್ಕಾಗಲ್ಲ. ನೋ ಚಾನ್ಸ್. ನಾವು ಬುದ್ಧಿವಂತರ ಅಂತ ನಾವ್ ಅನ್ಕೊಂಡ್ಬಿಡ್ತೇವೆ. ಏನಂತ ಟಿವಿಲಿ ನೋಡಲ್ಲ ಅಂದ, ಬಟ್ ಯಾವ್ದ್ರಲ್ಲಿ ನೋಡ್ತಾನೆ? ಟಿವಿ ಬಿಟ್ಟು ಬೇರೆ ಎಲ್ಲದ್ರಲ್ಲೂ ನೋಡ್ತಾನೆ. ಇಟ್ ಇಸ್ ದ ರೈಟ್ ಥಿಂಗ್. ನಾವು ತುಂಬಾ ಸಲ ಹಿಂಗೆ ಲೆಕ್ಕಗಳು ಹಾಕೊಂತಿರ್ತೇವೆ. ದೇವರೇ ನಾನು ಬಿಟ್ಟಿದ್ದೇನೆ. ಏನು ಬಿಟ್ಟಿದ್ಯಪ್ಪ? ಹಾ, ಅಂಗಡಿಯಲ್ಲಿ ಸಿಗರೇಟ್ಸ್ ಅದು ಬಿಡ, ಬಟ್ ಈ ಅಂಗಡಿಯಲ್ಲಿ ದೇವರೇ ನಾನು ಕುಡಿಯೋದು ಬಿಟ್ಟಿದ್ದೇನೆ. ಏನು ರೆಗ್ಯುಲರ್ ನಮ್ ಮನೆ ಪಕ್ಕದಲ್ಲಿರೋ ಅಂಗಡಿಗೆ ಹೋಗ್ತಿದ್ದೆ, ಎಲ್ಲರಿಗೂ ಗೊತ್ತು ನಾನು ಅಲ್ಲಿಗೆ ಹೋಯ್ತೀನಿ ಅಂತ. ಇವಾಗ ಅಂಗಡಿಗೆ ಹೋಗೋದು ಬಿಟ್ಟೆ. ಇಲ್ಲಿಂದ 1 ಕಿಲೋಮೀಟರ್ ದೂರ ಗಾಡಿ ನೋವು ಕೊಟ್ಬಿಟ್ಟಿದ್ಯಾ ದೇವ್ರೆ, ಗಾಡಿಲಿ ಹೋಯ್ತೀನಿ, ಯಾರಿಗೂ ಕಾಣಲ್ಲ, ಗಪ್ ಚೆಪ್ ಹಾಕೊಳ್ಳೋದು ಬರೋದು. ಯಾಕೆಂತಂದ್ರೆ ದೇವ್ರೆ ಬಿಡ್ತೀನಿ ಅಂತ ಹೇಳಿದ್ನಲ್ಲ ದೇವ್ರೆ, ಎಲ್ಲೋ ಬಿಟ್ಟೆ, ಅಲ್ಲಿ ಬಿಟ್ನಲ್ಲ. ಬಿಟ್ನೋ ಇಲ್ವೋ? ಬಿಟ್ಟೆ. ಮತ್ ಇಲ್ಲಿ ಯಾಕೆ ಬಿಟ್ಟಿಲ್ಲ? ನಾನ್ ಬಿಡ್ತೀನಿ ಅಂತ ಹೇಳಿದ್ದೆಲ್ಲಿ? ಬಿಟ್ನೋ ಇಲ್ವೋ? ಕ್ರೈಸ್ತರಾಗಿ ನಾವು ತುಂಬಾ ಸಲ ಇಂತ ಬುದ್ಧಿವಂತಿಕೆನ ಯೂಸ್ ಮಾಡ್ತಿರ್ತೇವೆ. ಓವರ್ ಆಕ್ಟಿಂಗ್ ಅಂತಾರೆ ಇದನ್ನೆಲ್ಲ. ಇದೆಲ್ಲ ಏನ್ ಗೊತ್ತಾ? ಓವರ್ ಆಕ್ಟಿಂಗ್. ಸ್ಕೂಲ್ ಹೋಗ್ಬೇಕಾದ್ರೆ ಮಕ್ಕಳು ಹೊಟ್ಟೆ ನೋವು ಅಂತಾನೆ, ಅಮ್ಮನಿಗೆ ಲವ್ ಜಾಸ್ತಿ ಅಲ್ಲ, ಬೇಡ ಬಿಡಪ್ಪ, ವರ್ಕೌಟ್ ಆಗ್ಬಿಡ್ತು. ಮನೇಲಿ ಫುಲ್ಲು ಬೇಡ ಅಂದಿದ ತಕ್ಷಣ ಹೊಟ್ಟೆ ನೋವು ಕಡಿಮೆ ಆಯ್ತು, ಆಟ ಆಡಕ್ ಹೋಯ್ತಾನೆ ಇವನು. ಮಾರನೇ ದಿನ ಮತ್ತೆ ಬಟ್ಟೆಲ್ಲ ಹಾಕೋತಾನೆ, ಶೂವೆಲ್ಲ ಹಾಕೋತಾನೆ, ಅಮ್ಮ ಬರ್ತೀನಮ್ಮ ಅಂತಾನೆ, ಎಲ್ಲ ಅಂತಾನೆ. ಹೊಸಲಿಂದ ಹೊರಗಡೆ ಕಾಲಿಡ್ಬೇಕು, ಅಮ್ಮ ಏನೋ ಒಂಥರ ಆಯ್ತೈತಾನೆ. ಏನಾಯ್ತಾಯ್ತು? ಎಲ್ಲೋ ಕಾಣದೇ ಇರೋ ನೋವು ಹೇಳ್ತಾನೆ. ನೆನ್ನೆನೂ ಅದೇ ನೋವು ಹೇಳ್ದಲ್ಲ. ಅಂದ್ರೆ ಇವತ್ತು ಈ ಕಡೆ ಅಲ್ಲ, ಈ ಕಡೆ ಅಂತ, ಈ ಕಡೆ ಅಲ್ಲ, ಲೆಫ್ಟ್ಗಲ್ಲ, ಈ ಸತಿ ರೈಟಿಗೆ ಬಂದೆ. ಹೌದೇ ನಮ್ಮ ಮಗನೇ, ಹಾಸ್ಪಿಟ್ಲ್ಗೆ ಹೋಗೋಣ? ಇಲ್ಲ ಇಲ್ಲಮ್ಮ, ಮನೇಲಿ ಇದ್ಬಿಟ್ರೆ ಕಡಿಮೆ ಆಗ್ಬಿಡುತ್ತೆ. ಮನೇಲಿ ಮತ್ತೆ ಡೌಟ್ ಬರುತ್ತಾ ಅಂತ 3ನೇ ದಿನ ಇವ್ನು ಹೇಳಿದಿರ ಕಷ್ಟಪಟ್ಟು ಸ್ಕೂಲ್ ಹೋಗ್ತಾನೆ. 4ನೇ ದಿನ ಮತ್ತೆ ಇವಾಗ ಹೊಟ್ಟೆ ನೋವಲ್ಲ, ಬೇರೆ ಏನೋ ನೋವು. ಅಮ್ಮ ನೋಡ್ತಾ 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 ಫಸ್ಟ್ ಟೈಮ್ ಲವ್, ಸೆಕೆಂಡ್ ಟೈಮ್ ಲವ್, ಥರ್ಡ್ ಟೈಮ್ ಡೌಟ್, 4th ಟೈಮ್ ಕೇಳುತ್ತೆ, ಮಗನೇ ಬಾರ, ನಿನ್ಗೆಲ್ಲಾ ನೋವು ಬರ್ತೈತಲ್ಲ ಈ ವಾರನೇ, ನಾ ಇಂಜೆಕ್ಷನ್ ಹಾಕ್ಸೋಣ, ಡಾಕ್ಟರ್ ಹತ್ರ ಹೋಗೋಣ. ಚುಚ್ಬಿಡ್ತಾರೆ. ಡಾಕ್ಟರ್ ಹತ್ರ ಹೋಗಂಗಿತ್ತಂತಂದ್ರೆ ನಾನು ಎಲ್ಲಿಗೆ ಹೋಯ್ತೀನಿ? ನೀನೇ ಬುದ್ಧಿವಂತ ಅಂತ ನೀನ್ ಅಂದ್ಕೊಂಡ್ರೆ, ನಿಮ್ಮಪ್ಪ ನಿಮ್ಮಮ್ಮ ನಿನಗಿಂತ ನಾವೇ ಬುದ್ಧಿವಂತರಂತ ನಾವ್ ಅಂದ್ಕೊಂಡ್ರೆ, ನಮ್ ದೊಡ್ಡಪ್ಪ, ನಮ್ ದೇವ್ರು ಇನ್ನು ನಾವ್ ಅಂದ್ಕೊಂಡ್ಬಿಡ್ತೇವೆ ನಾನ್ ಬಚಾವ್ ಆಗ್ಬಿಟ್ಟಿದ್ದೇನೆ, ನಾನ್ ಫೂಲ್ ಮಾಡ್ಬಿಟ್ಟಿದ್ದೇನೆ, ನನಗೆ ಗೊತ್ತಾಗಿಲ್ಲ ಅವ್ರಿಗೆ ಗೊತ್ತಾ ಅಂತ ನಾವ್ ಅಂದ್ಕೊಳ್ತೇವೆ. ನಿಜ ಹೇಳ್ಬೇಕಂತಂದ್ರೆ ನೀನು ಮಾಡೋ ಕಿತಾಪತಿ ಕೆಲಸಗಳೆಲ್ಲ ದೇವರಿಗೆ ಚೆನ್ನಾಗಿ ಮನೇಲಿರೋರ್ಗೆ ಗೊತ್ತಾಗಲ್ಲ, ಮನೆ ಮೇಲಿರೋ ದೇವರಿಗೆ ಗೊತ್ತಾಗಲ್ಲ. ಕ್ರೈಸ್ತರೇನ ನಾವು? ಈಗ ಹೇಳಿ, ಕ್ರೈಸ್ತರ ನಾವು? ಆರ್ ವಿ ಕ್ರಿಸ್ಟಿಯನ್ಸ್ ಆರ್ ಸೋ ಕಾಲ್ಡ್ ಕ್ರಿಸ್ಟಿಯನ್ಸ್? ಸೋ ಕಾಲ್ಡ್ ಕ್ರಿಸ್ಟಿಯನ್ಸ್ ಯಾವಾಗ ಆಗ್ತಾರೆ? ಪಾಸ್ಟ್ ಯಾರು ಹೇಳ್ತಾರೆ ಹೇಳಿ ಸೋ ಕಾಲ್ಡ್ ಕ್ರಿಸ್ಟಿಯನ್ಸ್ ನೀವಂತ? ತುಂಬಾ ಸಲ ನೋಡಿ, ಕ್ರಿಸ್ಮಸ್ಗೆ ಮಾತ್ರ ಹಳೇ 5 ವರ್ಷದಿಂದ ಬರ್ತಿರುವಂತ ಚರ್ಚ್ ಮೆಂಬರ್ಸ್ ಎಲ್ಲ ಕ್ರಿಸ್ಮಸ್ಗೆ ಬರ್ತಾರೆ ಅವತ್ತು. ಹೌದಾ? ಎಲ್ಲೆಲ್ಲಿದ್ದವರೆಲ್ಲ ಕ್ರಿಸ್ಮಸ್ ಆದ್ಮೇಲೆ ಮತ್ತೆ ನ್ಯೂ ಇಯರ್ ಪ್ರೇಯರ್ಗೆ ಇರಲ್ಲ ಅವರು. ಇನ್ನು ಆ ವಾರದ ಉದ್ದಕ್ಕೂ ವಾರ ವಾರ ನಡೆಯೋ ಆರಾಧನೆಗಳಿಗೆ ಇರಲ್ಲ. ಮತ್ತೆ ಅವ್ರನ್ನ ನೀವು ಅವ್ರ ದರ್ಶನ ಮಾಡ್ಕೋಬೇಕಾ ನೆಕ್ಸ್ಟ್ ಕ್ರಿಸ್ಮಸ್ಗೆ? ಅವಾಗ ಅವ್ರ ದಪ್ಪನೋ ಸಣ್ಣನೋ ಬೆಳ್ಳಗೋ ಕಪ್ಪಗೋ ಆಗ್ಬಿಟ್ಟಿರ್ತಾರೆ. ಕೆಲವೊಬ್ರಂತೂ ನೋಡಕ್ ಕಂಡಿಡಿಲಿಕ್ ಆಗಲ್ಲ. ಯಾಕಂತಂದ್ರೆ ಹೋದ ವರ್ಷ ಕ್ರಿಸ್ಮಸ್ಗೆ ಕಪ್ಪಗಿದ್ರು, ಈ ವರ್ಷ ಕ್ರಿಸ್ಮಸ್ಗೆ ಬೆಳ್ಳಗಾಗಿದ್ದಾರೆ. ಬೆಳ್ಳಗಾಗಿರೋ ಜೊತೆಗೆ ಅಲ್ಲಲ್ಲಿ ಕೆಂಪಗಾಗಿರುತ್ತೆ, ಅಲ್ಲಲ್ಲಿ ರೆಡ್ಡಿಶ್ ಆಗ್ಬಿಟ್ಟಿರುತ್ತೆ. ಏನಾಯ್ತು ಮುಖಕ್ಕೆ? ಇಲ್ಲ, ನಾನು ಮೊದ್ಲಿಂದಾನು ಹಿಂಗೆ ಐತೆ ಮುಖ ಅಂತಾರೆ.
ಏನಾಯ್ತಮ್ಮ ಮುಖಕ್ಕೆ, ಏನಾದ್ರು ಏಟ್ ಆಯ್ತಾ, ಏನ್ ಆಕ್ಸಿಡೆಂಟ್? ಇಲ್ಲ ಇಲ್ಲ, ನಾನು ಮೊದ್ಲಿಂದಾನೇ ಹಿಂಗೆ, ನಾನಿರೋದು ಬೆಳಿಗ್ಗೆ ಅಲ್ವಾ ಆಗ್ತದೆ ಅಂದ್ರೆ ವರ್ಷಕ್ಕೊಂದ್ಸಲ ಕಾಣಿಸೋ ಕ್ರಿಶ್ಚಿಯನ್ಸ್ ಇವರು. ನಾವು ವಾರಕ್ಕೊಂದ್ಸಲ ಕಾಣಿಸೋ, ವಾರಕ್ಕೊಂದ್ಸಲ ಕಾಣಿಸ್ತೇವೆ. ಅಂತಂದ್ರೆ ನಮ್ಮಲ್ಲಿ ಏನಿಲ್ಲ ಒರಿಜಿನಾಲಿಟಿ, ಮ್ಯಾಟರ್. ಯಾರನ್ನ ಫೂಲ್ ಮಾಡ್ತಿದ್ದೇವೆ? ಆಗತ್ತಾ ಮಾಡಕ್ಕೆ? ಆಗತ್ತಾ ಮಾಡಕ್ಕೆ? ಬ್ರದರ್ ಬ್ರದರ್ ಅಂತ ಇಲ್ಲಿ ಮಾತಾಡ್ಕೊಳ್ಳೋದು. ಚರ್ಚ್ ಬಿಟ್ಟ ಮೇಲೆ ಏನಾ, ಏನ್ ಕತೆ, ಏನ್ ಸಮಾಚಾರ, ಬತ್ಯಾ, ಬೈತ್ಯಾ, ಹ? ಇದೇನಿದು? ಇಲ್ಲಿ ಮಾತಾಡ್ಕೊಳ್ಳೋದಷ್ಟೇ. ಇದೇನಿದು? ಇದು ಆಕ್ಟಿಂಗ್. ಹೊರಗೋದ ಮೇಲೆ ಬರೋದಿದೆ ನೋಡಿ, ಅದು ವರ್ಷನೆ. ಆಕ್ಟಿಂಗ್ ಮಾಡೋರು ಬಹಳ ಕಷ್ಟ, ಬಹಳ ಕಷ್ಟ. ಎಷ್ಟು ಕಷ್ಟ ಅಂತಂದ್ರೆ ಎಲ್ಲಿ ಒರಿಜಿನಲ್ ಬಂದ್ಬಿಡುತ್ತೇನೋ ಅನ್ನೋಷ್ಟು ಕಷ್ಟ. ಹೌದಾ? ಎಲ್ಲಿ ಒರಿಜಿನಾಲಿಟಿ ಕಿತ್ಕೊಂಡು ಬಂದ್ಬಿಡುತ್ತೇನೋ ಹೊರಗಡೆ ಅಂತ ಬಹಳ ಕಷ್ಟ ಪಡ್ತಿರ್ತಾರೆ. ಒಂದಿನ ಕಷ್ಟ ಪಡ್ತಾರೆ, 2 ದಿನ ಕಷ್ಟ ಪಡ್ತಾರೆ, 1 ವಾರ ಆದ್ಮೇಲೆ ಮತ್ತೆ ಕಿತ್ಕೊಂಡ್ ಬಂದ್ಬಿಡುತ್ತೆ, ಕಿತ್ಕೊಂಡ್ ಬಂದ್ಬಿಡುತ್ತೆ. ಏನಿದ್ ಇದ್ದಕ್ಕಿದ್ದಂಗೆ ಹಿಂಗ್ ಅಂದ್ಬಿಟ್ಟೆ ಅಂತಂದ್ರೆ ಏನೋ ಬಾಯಲ್ಲಿ ಹಂಗೆ ಬಂದ್ಬಿಡುತ್ತೆ. ಬಂದ್ಬಿಡುತ್ತೆ ಹಂಗೆ ಸುಮ್ ಸುಮ್ನೆ, ಸುಮ್ ಸುಮ್ನೆ ಬರುತ್ತಪ್ಪ ಏನು? ಬರಲ್ಲ. ಗುರುವಾರ ಇವ್ನು ಯಾರು, ಸಾಗರ್ ಒಂದ್ ಶೂಸ್ ಹಾಕೊಂಡ್ ಬಂದಿದ್ದ. ಆ ಶೂಸ್ ಸ್ಟೈಲ್ ಮಾಡಲ್ ಹೆಸರು ಏನ್ ಗೊತ್ತಾ? ಲೋಫರ್ ಶೂಸ್. ಲೋಫರ್ ಅಲ್ಲ, ಲೋಫರ್ ಶೂಸ್. ಓಕೆನಾ? ಲೋಫರ್ ಶೂಸ್. ಓಕೆ. ಆ ಆ ಪದ ಒಂದು ಬೈಯುವಂತ ಪದ ಅಂತ ನನಗೆ ಗೊತ್ತಿಲ್ಲ ಅನ್ಕೊಳ್ಳಿ. ನಮ್ಗೆಲ್ಲ ಯಾರಿಗೂ ಗೊತ್ತಿಲ್ಲ ಅಂತ. ಲೋಫರ್, ಲೋಫರ್, ಲೋಫರ್ ಶೂಸ್, ಲೋಫರ್ ಶೂಸ್. ಅದು ದೊಡ್ಡ ಬೈಯುವಂತ ಪದ, ಬೈಯುವಂತ ಪದ. 10 ಮಂದಿ ಇರ್ಬೇಕಾದ್ರೆ ಚರ್ಚಲ್ಲಿ ಹೇಳ್ತೀವಿ ಇದು, ಇದು ಏನು ಹೇಳ್ತೀವ? ಏನ್ ಶೂಸ್ ಅವು? ಬರೀ ಶೂಸು. ಬಟ್ ಅದ್ರ ಹೆಸರು ನಮಗೆ ಗೊತ್ತಿದ್ರು ಕೂಡ, ಯಾಕೆಂತಂದ್ರೆ, ಯಾಕೆ ಅದು ಆ ಮಾತು, ನೀನು ಬೈಯೋ ತರ ಮಾತಿದ್ರು, ಬೈದೇ ಇರೋ ತರ ಮಾತಿದ್ರು, ಆ ಶೂ ಹೆಸರು ಅದೇ. ಹೆಸರೇ ಲೋಫರ್ ಶೂಸ್. ನೀನ್ ಹೇಳಿದ್ರು ಹೇಳಿಲ್ಲ. ಚರ್ಚಲ್ಲಿ ಇದ್ದಾಗ ಆ ಮಾತೆಲ್ಲ, ಹೊರಗ್ ಬಂದಾಗ ಮಾತ್ರ ಹಾ ಎಲ್ಲಿ ಇಲ್ದಿರೋ ಕನೆಕ್ಷನ್ಸ್ ಎಲ್ಲ ಅವಾಗ ಬಂದ್ಬಿಡ್ತವೆ ನಮಗೆ. ಅವಾಗೆಲ್ಲ ಮಾತನಾಡ್ತೀವಿ. ಬೇರೆ ಇವತ್ತಿನ ಕ್ರೈಸ್ತರಾದಂತ ನಾವು ಕ್ರೈಸ್ತರೆಂದು ಕರೆಯಲ್ಪಡೋದಕ್ಕೆ ಬಹಳ ಬಹಳ ಪ್ರಯತ್ನಿಸ್ತಿದ್ದೇವೆ. ಆದ್ರೆ ನಿಜಕ್ಕೂ ನಮ್ಮಲ್ಲಿ ಕ್ರೈಸ್ತನ ಗುಣ, ಕ್ರಿಸ್ತನ ಲಕ್ಷಣಗಳು ನಮ್ಮಲ್ಲಿ ಎಷ್ಟು ಮಾತ್ರಕ್ಕೂ ಕಾಣ್ತಿಲ್ಲ. ಕಾಣೆಯಾಗಿದ್ದೇವೆ, ಕಾಣೆಯಾಗಿದ್ದಾನೆ. ಹಾಗೆ ಪ್ರಿಯ ಕ್ರೈಸ್ತರೆಂಬುದಾಗಿ ಕರೆಯಲ್ಪಡುವವರಾಗಿ ನಾವಿದ್ದೇವೋ, ಕ್ರೈಸ್ತರಾಗಿ ನಿಜವಾಗ್ಲೂ ನಾವು ಬದುಕುತ್ತಿದ್ದೇವೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ. ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 9ನೇ ವಚನದಿಂದ ನಾವು ನೋಡೋಣ. 12ನೇ ಅಧ್ಯಾಯ 9ನೇ ವಚನದಿಂದ. ಹ್ಮ್ ನಿಷ್ಕಪಟವಾಗಿರಲಿ, ಕೆಟ್ಟತನಕ್ಕೆ ಹೇಸಿಕೊಂಡು ಒಳ್ಳೆಯದನ್ನು ಬಿಗಿಯಾಗಿ ಹಿಡಿದುಕೊಳ್ಳಿರಿ. ನಾನು ಓದ್ತೇನೆ 21ನೇ ವಚನದವರೆಗೆ. ಕ್ರೈಸ್ತ ಸಹೋದರರು ಅಣ್ಣ ತಮ್ಮಂದಿರೆಂದು ಒಬ್ಬರನ್ನೊಬ್ಬರು ಪ್ರೀತಿಸಿರಿ. ಮಾನ ಮರ್ಯಾದೆಯನ್ನು ತೋರಿಸುವುದರಲ್ಲಿ ಒಬ್ಬರಿಗಿಂತ ಒಬ್ಬರು ಮುಂದಾಗಿರ್ರಿ. ಜಾಗ್ರತೆ ಬೇಕಾದಲ್ಲಿ ಆಲಸ್ಯವಾಗಿರದೆ ಆಸಕ್ತಿಚಿತ್ತರಾಗಿದ್ದು ಕರ್ತನ ಸೇವೆ ಮಾಡುವವರಾಗಿರ್ರಿ. ಕ್ರೈಸ್ತರು ನಿರೀಕ್ಷಿಸುವ ಮಹಾ ಪದವಿಯನ್ನು ನೆನೆಸಿ ಉಲ್ಲಾಸವಾಗಿರ್ರಿ. ಉಪದ್ರವದಲ್ಲಿ ಸೈರಣೆಯುಳ್ಳವರಾಗಿರ್ರಿ. ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಿರಿ. ದೇವ ಜನರಿಗೆ ಕೊರತೆ ಬಂದಾಗ ಸಹಾಯ ಮಾಡಿರಿ. ಅತಿಥಿ ಸತ್ಕಾರವನ್ನು ಅಭ್ಯಾಸಿಸಿರಿ. ನಿಮ್ಮನ್ನು ಹಿಂಸಿಸುವವರಿಗೆ ಆಶೀರ್ವಾದ ಮಾಡಿರಿ. ಶಪಿಸದೆ ಆಶೀರ್ವದಿಸಿರಿ. ಸಂತೋಷ ಪಡುವವರ ಸಂಗಡ ಸಂತೋಷ ಪಡಿರಿ. ಅಳುವವರ ಸಂಗಡ ಅಳಿರಿ. ನಿಮ್ಮೊಳಗೆ ಏಕ ಮನಸ್ಸುಳ್ಳವರಾಗಿರ್ರಿ. ದೊಡ್ಡಸ್ತಿಕೆಯ ಮೇಲೆ ಮನಸ್ಸಿಡದೆ ದೀನರ ಸಂಗಡ ಬಳಿಕೆಯಾಗಿರ್ರಿ. ನಿಮ್ಮನ್ನು ನೀವೇ ಬುದ್ಧಿವಂತರೆಂದು ಅನಿಸಿಕೊಳ್ಳಬೇಡಿರಿ. ಇವೆಲ್ಲ ನಮ್ಮಲ್ಲಿ ಇದಾವ. ಮತ್ತೆ 17, ಯಾರಿಗೂ ಅಪಕಾರಕ್ಕೆ ಅಪಕಾರವನ್ನು ಮಾಡಬೇಡಿರಿ. ಎಲ್ಲರ ದೃಷ್ಟಿಯಲ್ಲಿ ಯಾವುದು ಗೌರವವಾದದ್ದೋ ಅದನ್ನೇ ಯೋಚಿಸಿ ಸಾಧಿಸಿರಿ. ಸಾಧ್ಯವಾದರೆ ನಿಮ್ಮಿಂದಾಗುವ ಮಟ್ಟಿಗೆ ಎಲ್ಲರ ಸಂಗಡ ಸಮಾಧಾನದಿಂದಿರಿ. ಪ್ರಿಯರೇ,
ನೀವೇ ಮುಯ್ಯಿಗೆ ಮುಯ್ಯಿ ತೀರಿಸದೆ ಶಿಕ್ಷಿಸುವುದನ್ನು ದೇವರಿಗೆ ಬಿಡಿರಿ, ಯಾಕೆಂದರೆ ಮುಯ್ಯಿಗೆ ಮುಯ್ಯಿ ತೀರಿಸುವುದು ನನ್ನ ಕೆಲಸ, ನಾನೇ ಪ್ರತಿಫಲವನ್ನು ಕೊಡುವೆನು ಎಂದು ಕರ್ತನು ಹೇಳುತ್ತಾನೆಂಬುದಾಗಿ ಬರೆದದೆ. ಹಾಗಾದರೆ ನಿನ್ನ ವೈರಿ ಹಸಿದಿದ್ದರೆ ಅವನಿಗೆ ಊಟಕ್ಕೆ ಬಡಿಸು, ಬಾಯಾರಿದರೆ ಕುಡಿಯೋದಕ್ಕೆ ಕೊಡು. ಹೀಗೆ ಮಾಡುವುದರಿಂದ ಅವನ ತಲೆಯ ಮೇಲೆ ಕೆಂಡಗಳನ್ನು ಕೂಡಿಸಿಟ್ಟಂತಾಗುವುದು. ಕೆಟ್ಟತನಕ್ಕೆ ಸೋತು ಹೋಗದೆ ಒಳ್ಳೆತನದಿಂದ ಕೆಟ್ಟತನವನ್ನು ಸೋಲಿಸಿ. ಪಾಪ ಬಂದ್ರೆ ನಮ್ಗೆ ಅಸಹ್ಯ ಆಗ್ತಿದ್ಯಾ? ಒಂದು ವೇಳೆ ಪಾಪ ಬಂದ್ರೆ ನಮ್ಗೆ ಅಸಹ್ಯ ಆಗ್ತಿಲ್ಲ ಅಂತಂದ್ರೆ, ನನಗೆ ಅಸಹ್ಯ ಆಗ್ತಿಲ್ಲ ಅಂತಂದ್ರೆ ನಾನು ಕ್ರೈಸ್ತನು. ಪಾಪಿಯನ್ನು ನೋಡಿ ಅಸಹ್ಯ ಅಲ್ಲ, ಪಾಪವನ್ನು ನೋಡಿ, ಪಾಪಿಯನ್ನು ನೋಡಿ ಅಸಹ್ಯ ಪಡ್ಲಿಕ್ಕೆ ಕೇಳಿಲ್ಲ ದೇವರು. ಪಾಪವನ್ನು ನೋಡಿ ಅಸಹ್ಯ ಪಡ್ಲಿಕ್ಕೆ ಹೇಳಿದ. ನಾವು ಪಾಪವನ್ನು ನೋಡಿ ಅಸಹ್ಯ ಪಡಲ್ಲ, ಪಾಪಿಯನ್ನು ನೋಡಿ. ಪಾಪಿಗಳಿಗಾಗಿ ರಕ್ಷಕನು ಬಂದನು. ಹೌದಾ? ನಾವು ನಾವು ಪಾಪಿಗಳಿಂದ ದೂರ ಹೋಗ್ತೇವೆ. ಬೇರೆ ಪಾಪವನ್ನು ಅಸಹಿಸಿಕೊಳ್ಳೋಣ, ಪಾಪದಿಂದ ದೂರವಾಗಿರೋಣ. ಪಾಪವು ನಮ್ಮನ್ನು ದೇವರಿಂದ ದೂರ ಮಾಡಿಕೊಳ್ಳೋಣ, ಲೋಕಕ್ಕೆ ಹತ್ತಿರ. ಹಾಗಾಗಿ ಕ್ಯಾನ್ ವಿ ಫೈಂಡ್ ಎ ಕ್ರಿಶ್ಚಿಯನ್ ಇನ್ ಕ್ರಿಸ್ಟಿಯಾನಿಟಿ? ಕ್ರೈಸ್ತರಲ್ಲಿ ನಾವು ಕಂಡುಕೊಳ್ಳಬಹುದಾ? ನಾನು ಕ್ರೈಸ್ತನೇನಾ? ನಾವು ಕ್ರೈಸ್ತರೇನಾ? 2025ನೇ ವರ್ಷದಲ್ಲಿ ಇನ್ನೆರಡು ವಾರ ಬಿಟ್ಬಿಡ್ತೇವೆ, 26ನೇ ವರ್ಷಕ್ಕೆ ಹೆಜ್ಜೆ ಇಡುತ್ತೆ. ಲೆಟ್ಸ್ ಬಿ ವೆರಿ ಕೇರ್ಫುಲ್. ಮುಂದಾದರೂ ಕ್ರೈಸ್ತರಾಗಿ ಬದುಕೋದಕ್ಕೆ ಪ್ರಯತ್ನಿಸೋಣ. ನಟನೆ ಮಾಡುವುದು ದಯವಿಟ್ಟು ಬೇಡ. ನಾಟಕ ಮಾಡಬೇಕಾದ ಅವಶ್ಯಕತೆ ಇಲ್ಲ. ನಾಟಕ ಯಾವಾಗ ಮಾಡ್ತೇವೆ ಅಂತಂದ್ರೆ ನಮ್ಮಲ್ಲಿ ಮ್ಯಾಟರ್. ಸತ್ಯವೇದವನ್ನು ಓದೋಣ, ಸತ್ಯವೇದವನ್ನು ಧ್ಯಾನಿಸೋಣ. ಯಾರ ಮುಂದೆನೂ ಕೂಡ ಭೇಷ್ ಶಬಾಷ್ ಅಂತ ಹೇಳಿಸ್ಕೊಳ್ಬೇಕಾದಂತ ಅವಶ್ಯಕತೆ. ದೇವರು ನೋಡಿ ಭೇಷ್ ಅಂತಂದ್ರೆ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ. ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸುತ್ತೇನೆ ಸ್ವಾಮಿ. ಕಳೆದ ಕಾಲವೆಲ್ಲ ನಮ್ಮೆಲ್ಲರನ್ನು ಕಾಪಾಡಿ ನಿಮ್ಮ ಸನ್ನಿಧಾನಕ್ಕೆ ಸಮ್ಮುಖಕ್ಕೆ ಬರಮಾಡಿದ್ದೀರಾ, ನಿಮಗೆ ವಂದನೆಗಳು ಸ್ವಾಮಿ. ನಮ್ಮ ಮೇಲೆ ನಿಮಗಿರುವಂತ ಪ್ರೀತಿ ಬಹಳ ವಿಶೇಷವಾದದ್ದು, ದೊಡ್ಡದು. ಆ ಉನ್ನತವಾದಂತ ಪ್ರೀತಿಯನ್ನು ನಮ್ಮನ್ನು ರಕ್ಷಿಸುವುದರ ಮೂಲಕ ನೀವು ತೋರಿಸಿದ್ದಕ್ಕಾಗಿ ನಿಮಗೆ ವಂದನೆಗಳನ್ನ ಸಲ್ಲಿಸುತ್ತೇವೆ ಸ್ವಾಮಿ. ಕರ್ತನೆ, ರಕ್ಷಿಸಲ್ಪಟ್ಟಂತ ನಾವು ಲೋಕದಲ್ಲಿ ಬೀಳದೆ ಕ್ರೈಸ್ತರೆಂಬುದಾಗಿ ಕರೆಯಲ್ಪಡುವಂತ ಹಂಬಲವನ್ನ ನಾವು ಹೊಂದಿಕೊಳ್ಳದೆ ಸ್ವಾಮಿ, ಕ್ರೈಸ್ತರಾಗಿ ಜೀವಿಸುವವರಾಗಿ ನಾವಿರುವುದಕ್ಕೆ ನಮಗೆ ಸಹಾಯ. ಕ್ರಿಯೆಗಳಿಲ್ಲದೆ ಇರುವಂತ ವಿಶ್ವಾಸ ಅದು ಸತ್ತದ್ದು ಎಂಬುದಾಗಿ ನೀವು ಹೇಳಿದ್ದೀರಾ. ಕ್ರಿಯೆಗಳುಳ್ಳವರಾಗಿ ಜೀವಿಸೋದಕ್ಕೆ ನಮಗೆ ಸಹಾಯ ಮಾಡಿ. ನಿಮ್ಮ ಪ್ರೀತಿಯಲ್ಲಿ ನೆಲೆಗೊಂಡು ಜೀವಿಸುವುದಕ್ಕೆ ನಮಗೆ ಸಹಾಯ ಮಾಡಿ ಕರ್ತನೆ. ಸತ್ಯ ವೇದವನ್ನು ಕೇವಲ ಕೇಳುವವರಾಗಿರದೆ ಅದನ್ನು ಪಾಠಿಸುವವರಾಗಿ, ಅದನ್ನು ನೆರವೇರಿಸುವವರಾಗಿ ನಾವೆಲ್ಲರೂ ಇರುವುದಕ್ಕೆ ನಮಗೆ ಸಹಾಯ. ಹಾಗೆ ನೀವು ಮಾಡಿ ನಡೆಸಿ ಬಲಪಡಿಸುತ್ತೀರೆಂಬುದಾಗಿ ನಂಬುತ್ತಾ ಈ ಮಾತುಗಳನ್ನೆಲ್ಲವನ್ನು ನಮ್ಮ ಹೃದಯಗಳಲ್ಲಿ ಇಟ್ಕೊಂಡು ಆ ಮಾತುಗಳ ಪ್ರಕಾರವಾಗಿ ಜೀವಿಸುವುದಕ್ಕೆ ಸಹಾಯ ಮಾಡಬೇಕೆಂಬುದಾಗಿ ಕೇಳಿಕೊಳ್ಳುತ್ತಾ ಯೇಸು ಕ್ರಿಸ್ತರವರ ಪರಿಶುದ್ಧವಾದಂತಹ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ, ತಂದೆಯಾದ ದೇವರು. ಆಮೆನ್.